Hello, welcome back to my channel students. ನಾನು ನಿಮ್ಮ ಎಜುಕೇಟರ್ ರಚನಾ. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್ ಅಂಡ್ ಪ್ರಿಪೇರಿಂಗ್ ವೆಲ್ ಫಾರ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಎಕ್ಸಾಮ್ಸಿಗೆ ಅಂತ ಅನ್ಕೋತಾ ಇದ್ದೀನಿ. ಸೊ ನಾನು ಸ್ವಲ್ಪ ದಿನಗಳ ಮುಂಚೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬಯಾಲಜಿ ಎಲ್ಲಾ ಲೆಸನ್ ಇಂದ 2, 3, 5 ಮಾರ್ಕ್ಸ್ ಇನ್ಕ್ಲೂಡ್ ಆಗಿರುವಂತಹದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಎಲ್ಲರೂ ಅದನ್ನ ನೋಡಿದೀರಾ. ಬಟ್ ಬಹಳ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಫಿಕ್ಸ್ಡ್ ಅದ್ರಲ್ಲೂ ಮತ್ತೆ ಕಂಪಲ್ಸರಿ ಆಗಿ ಮ್ಯಾಮ್ ಇದೇ ಕ್ವೆಶನ್ಸ್ ಕರೆಕ್ಟ್ ಆಗಿ ಬರುತ್ತೆ ಅಂತದನ್ನ ಎಕ್ಸ್ಪ್ಲೇನ್ ಮಾಡಿ ಒನ್ ಶಾರ್ಟ್ ವಿಡಿಯೋ ತರ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಯಾವ್ಯಾವ ಲೆಸನ್ ಇಂದ ಫಿಕ್ಸ್ಡ್ ಕ್ವೆಶನ್ಸ್ ಬರುತ್ತೆ 5 ಮಾರ್ಕ್ಸ್ ಇಂದು ಜೊತೆಗೆ ಅದರ ಡೀಟೇಲ್ ಎಕ್ಸ್ಪ್ಲನೇಷನ್ ಅದರಲ್ಲಿ ಸಣ್ಣ ಸಣ್ಣ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶನ್ಸ್ ಕೂಡ ಕವರ್ ಆಗುತ್ತೆ ಎಕ್ಸ್ಪ್ಲನೇಷನ್ ಅಲ್ಲಿ. ಸೊ ಆ ರೀತಿ ಇರುವಂತದ್ದು ನಾನು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸೊ ಏನಾಗುತ್ತೆ 5 ಮಾರ್ಕ್ಸ್ ಇಂದು ಇದಿಷ್ಟು ಲೆಸನ್ಸ್ ಇಂದ ಕಂಪಲ್ಸರಿ ಆಗಿ ಬರುತ್ತೆ. ಸೊ ಇದಿಷ್ಟು ಏನೋ ಲಿಸ್ಟ್ ಕಾಣಿಸ್ತಿದಲ್ಲ ಇದೇ ಲೆಸನ್ಸ್ ಇಂದಾನೆ ಬರುತ್ತೆ. ಯಾಕಂದ್ರೆ ನಾನು ಪ್ರಿಪರೇಟರಿ ಪೇಪರ್ಸ್ ನ 5 ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರ್ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಜೊತೆಗೆ ಮಾಡೆಲ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೀನಿ. ನಾನು ಕೂಡ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪೇಪರ್ಸ್ ಮತ್ತೆ ಇನ್ನೂ ಎಕ್ಸ್ಟ್ರಾ ಅನಾಲಿಸಿಸ್ ಮಾಡಿ ಹೇಳ್ತಾ ಇರೋದು ಕಂಪಲ್ಸರಿ ಆಗಿ ಎಲ್ಲಾ ಡಿಸ್ಟ್ರಿಕ್ಟ್ ಇಂದಾನು ಕಾಮನ್ ಆಗಿ ಇದೇ ಏನು ಪ್ಯಾಟರ್ನ್ ಅವ್ರು ಫಾಲೋ ಮಾಡಿರೋದು. ಇದಿಷ್ಟು ಲೆಸನ್ಸ್ ಇಂದ 5 ಮಾರ್ಕ್ಸ್ ಕ್ವೆಶನ್ಸ್ ಬಂದೇ ಬರುತ್ತೆ. ಓಕೆನಾ? ಸೊ ಹಾಗಾಗಿ ಈ ಲೆಸನ್ಸ್ ಇಂದ 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವೆಶನ್ಸ್ ನೀವು ಪ್ರಾಕ್ಟೀಸ್ ಮಾಡುವಂತದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ 5 ಮಾರ್ಕ್ಸ್ ಕ್ವೆಶನ್ ಅಂತ ಬಂದಾಗ ಡಯಾಗ್ರಾಮ್ ಕ್ವೆಶನ್ಸ್ ಇರುತ್ತೆ, ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ, ಥಿಯರಿಟಿಕಲ್ ಕ್ವೆಶನ್ಸ್ ಇರುತ್ತೆ. ಈ ಮೂರು ತರನು ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಡಯಾಗ್ರಾಮ್ ಕ್ವೆಶನ್ ಅಂತ ಬಂದಾಗ ಫಸ್ಟ್ ಲೆಸನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇನ ಲೆಸನ್ ಅಲ್ಲಿ ಸೊ ಈ ಡಯಾಗ್ರಾಮಿನ ಏನು ಕ್ವೆಶನ್ ಕೇಳ್ತಾರೆ ಯಾವುದು ಅಂದ್ರೆ ಟಿ.ಎಸ್. ಆಫ್ ಯಂಗ್ ಆಂಥರ್ ಡಯಾಗ್ರಾಮ್ ಬರ್ದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಆದ್ರೆ ಕೆಲವೊಂದ್ಸರಿ ಟಿ.ಎಸ್. ಆಂಥರಿನ ದಟ್ ಈಸ್ ಯಂಗ್ ಆಂಥರಿನ ಡಯಾಗ್ರಾಮ್ ಬರೀರಿ ಅಂತ ಕೇಳ್ತಾರೆ. ಅದಾದ್ಮೇಲೆ ಕೆಲವೊಂದ್ಸರಿ ಏನ್ ಕೇಳ್ತಾರೆ ಅಂದ್ರೆ ಡಯಾಗ್ರಾಮ್ ಬರೆದ್ಮೇಲೆ ಸಬ್ ಕ್ವೆಶನ್ಸ್ ಕೇಳ್ತಾರೆ. ಸೊ ಹಂಗಾಗಿ ಈ ಕಾನ್ಸೆಪ್ಟ್ ಏನು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನಿದು ಆಂಥರ್ ಅಂತ ಅಂದ್ರೆ ಫ್ಲವರ್ ಅಲ್ಲಿ ಇರುವಂತದ್ದು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಓಕೆ, ದಟ್ ಈಸ್ ಆಂಡ್ರಿಷಿಯಂ. ಆಂಡ್ರಿಷಿಯಮಿನ ಯೂನಿಟ್ ಏನಂತ ಕರಿತೀವಿ ಸ್ಟೆಮನ್. ಸೊ ಈ ಸ್ಟೆಮನ್ ಅಲ್ಲಿ ಏನಂತ ಅಂದ್ರೆ 2 ಪಾರ್ಟ್ಸ್ ಇರುತ್ತೆ, ಒಂದು ಆಂಥರ್ ಇನ್ನೊಂದು ಫಿಲಮೆಂಟ್. ಓಕೆ, ಸೊ ಇದನ್ನ ನಾವು ಆಂಥರ್ ಅಂತ ಕರಿತೀವಿ, ಇದನ್ನ ನಾವು ಫಿಲಮೆಂಟ್ ಅಂತ ಕರಿತೀವಿ. ಈ ಆಂಥರಿನ ನಾವು ಟ್ರಾನ್ಸ್ಫರ್ ಸೆಕ್ಷನ್ ಈ ರೀತಿ ಕಟ್ ಮಾಡಿ ನೋಡಿದ್ರೆ ನಮಗೆ ಈ ತರ ಬಟರ್ಫ್ಲೈ ತರ ಸ್ಟ್ರಕ್ಚರ್ ಕಾಣಿಸುತ್ತೆ. ಹೌದಾ? ಸೊ ಇಲ್ಲಿ ಬಂತಲ್ಲ ಬಟರ್ಫ್ಲೈ ತರ ಸ್ಟ್ರಕ್ಚರ್ ಕಾಣಿಸುತ್ತೆ. ಇದ್ರಲ್ಲಿ ಸೆಲ್ಸ್ ಯಾವ ರೀತಿ ಅರೇಂಜ್ ಆಗಿದೆ, ಏನೇನು ಲೇಯರ್ಸ್ ಇದೆ ಅಂತಂದೇಳಿ ಮತ್ತೆ ಝೂಮ್ ಮಾಡಿ ನೋಡಿದ್ರೆ ಅಂದ್ರೆ ಫೋಕಸ್ ಮಾಡಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ this is the arrangement we can see. That is, it consists of 4 layers. So what are those major 4 wall layers? 4 wall layers ಇರುತ್ತೆ. ಯಾವ್ದ್ಯಾವ್ದು? ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಮತ್ತೆ ಟಪಿಟಮ್. ಗೊತ್ತಾಯ್ತಾ? ಸೊ ಯಾವ್ದಾವ್ದು ನಿಮಗೆ ಕ್ವೆಶನ್ ಕೇಳ್ತಾರೆ ವಾಲ್ ಲೇಯರ್ಸ್ ಯಾವ್ದು ಅಂತ, ಅದರ ಆರ್ಡರ್ನು ಕೂಡ ಕೇಳ್ತಾರೆ. ಎಪಿಡರ್ಮಿಸ್, ಎಂಡೋಥೀಶಿಯಂ, ಥರ್ಡ್ ಯಾವುದು ಮಿಡಲ್ ಲೇಯರ್, ಫೋರ್ತ್ ಯಾವುದು ಟಪಿಟಮ್. ಓಕೆ, ದೆನ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಥವಾ ಸ್ಪೋರೋಜಿನಸ್ ಟಿಶ್ಯೂ ಅಂತ ಏನ್ ಹೇಳ್ತೀವಲ್ಲ ದಿಸ್ ಒನ್. ಸ್ಪೋರೋಜಿನಸ್ ಟಿಶ್ಯೂ ಈಸ್ ನಾಟ್ ವಾಲ್ ಲೇಯರ್. ಇದು ವಾಲ್ ಲೇಯರ್ ಅಲ್ಲ. ಮತ್ತೆ ಯಾವುದು ವಾಲ್ ಲೇಯರ್ಸ್ ಅಂದ್ರೆ ಈಗಿನ ಡಿಸ್ಕಸ್ ಮಾಡಿದ್ವಲ್ಲ ಇದಿಷ್ಟು. ಓಕೆನಾ? ಸೊ ಇದು ವಾಲ್ ಲೇಯರ್ಸ್ ನ ಫಂಕ್ಷನ್ ಏನಾಗಿರುತ್ತೆ ಅಂತ ಅಂದ್ರೆ ಒಳಗಡೆ ಸ್ಪೋರೋಜಿನಸ್ ಟಿಶ್ಯೂ ಇರುತ್ತಲ್ಲ ಇಲ್ಲೇನೆ ಪೋಲನ್ ಗ್ರೇನ್ ಜರ್ಮಿನೇಟ್ ಇದು ಪ್ರೊಡ್ಯೂಸ್ ಆಗೋದು. ಓಕೆ, ಸೊ ಪೋಲನ್ ಗ್ರೇನ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ ಈ ಪೋಲನ್ ಗ್ರೇನ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇದೆಲ್ಲ ಹೊರಗಡೆ ಇಷ್ಟು ಲೇಯರ್ಸ್ ಇರುವಂತದ್ದು. ಒಂದು ಔಟರ್ ಎಪಿಡರ್ಮಿಸ್, ಅದಾದ್ಮೇಲೆ ನೆಕ್ಸ್ಟ್ ಇರೋದು ಎಂಡೋಥೀಶಿಯಂ, ಅದಾದ್ಮೇಲೆ ಮಿಡಲ್ ಲೇಯರ್ಸ್ 2 to 3 ಲೇಯರ್ಸ್ ಇರುತ್ತೆ. ಅದಾದ್ಮೇಲೆ ಟಪಿಟಮ್ ಇರುತ್ತೆ. ಟಪಿಟಮ್ ಈ ಸ್ಪೋರೋಜಿನಸ್ ಟಿಶ್ಯೂಗೆ ಏನು ಕ್ಲೋಸ್ ಆಗಿ ಅರೇಂಜ್ ಆಗಿರುತ್ತೆ. ಯಾಕೆಂದ್ರೆ ಟಪಿಟಮಿನ ಫಂಕ್ಷನ್ ಏನು ಅಂದ್ರೆ ಪ್ರೊವೈಡ್ ನ್ಯೂಟ್ರಿಷನ್. ಇನ್ ಮಿಕ್ಕಿರುವಂತದ್ದು ಫಂಕ್ಷನ್ ಏನು ಅಂತ ಅಂದ್ರೆ ದಟ್ ಈಸ್ ಗಿವಿಂಗ್ ಪ್ರೊಟೆಕ್ಷನ್ ಅಂಡ್ ಡ್ಯೂರಿಂಗ್ ಡಿಹೈಸನ್ಸ್ ಆಫ್ ಆಂಥರ್. ಆಂಥರ್ ಏನಾಗುತ್ತೆ ಅಂತಂದ್ರೆ ಓಪನ್ ಆಗ್ಬಿಟ್ಟು ಅಲ್ಲಿಂದ ಪೋಲನ್ ಗ್ರೇನ್ ರಿಲೀಸ್ ಆಗುತ್ತೆ. ಸೊ ದಟ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್ ಡಿಹೈಸನ್ಸ್ ಆಫ್ ಆಂಥರ್ ಮಕ್ಕಳೇ. ಗೊತ್ತಾಯ್ತಾ? ಸೊ ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ದ ಮೇಜರ್ ಫಂಕ್ಷನ್ ಆಫ್ ಆಲ್ ದೀಸ್. ಅಂಡ್ ಟಪಿಟಮ್ ಇಸ್ ಇಟ್ ಗಿವ್ಸ್ ನರಿಶ್ಮೆಂಟ್ ಟು ದ ಡೆವಲಪಿಂಗ್ ಪೋಲನ್ ಗ್ರೇನ್. ಈಗ ಟಪಿಟಮಿನ ಸೆಲ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಸೆಲ್ ಅಲ್ಲಿ 2 ನ್ಯೂಕ್ಲಿಯಸ್ ಇರುತ್ತೆ. ಸೊ ಹಂಗಾಗಿ ಟಪಿಟಮಿಗೆ ಏನಂತ ಕರಿತೀವಿ ನಾವು ಬೈ ನ್ಯೂಕ್ಲಿಯೇಟ್. ಬೈ ಅಂದ್ರೆ 2, ನ್ಯೂಕ್ಲಿಯೇಟ್ ಅಂತ ಅಂದ್ರೆ ನ್ಯೂಕ್ಲಿಯಸ್ ಇರುವಂತಹ ಕಂಡೀಷನ್ ಅಂತ. ಸೊ ದಿಸ್ ಸೆಲ್ ಇಸ್ ನೋನ್ ಆಸ್ ವಾಟ್ ಬೈ ನ್ಯೂಕ್ಲಿಯೇಟ್. ವಿಚ್ ಒನ್? ಟಪಿಟಮ್. ಗೊತ್ತಾಯ್ತು? ಸೊ ಇದು ನೀವು ಡಯಾಗ್ರಾಮ್ ಬರಿತೀರಾ. ಈಗ ಎಕ್ಸ್ಪ್ಲನೇಷನ್ ನಾನು ಹೇಳಿದ್ದಲ್ಲ ಇದನ್ನ ಪಾಯಿಂಟ್ಸ್ ಅಲ್ಲಿ ಬರೀಬೇಕು. ಯಾವ ರೀತಿ ಅಂತ ನೋಡಿ. ಇದಿಷ್ಟು ಇದಲ್ಲ ಇದೇ ಪಾಯಿಂಟ್ಸ್. ಗೊತ್ತಾಯ್ತು? ಸೊ ಎಪಿಡರ್ಮಿಸ್ ಅಂದ್ರೆ ಔಟರ್ ಮೋಸ್ಟ್ ಸಿಂಗಲ್ ಲೇಯರ್ ಇರುತ್ತೆ, ಇದು ಪ್ರೊಟೆಕ್ಷನ್ ಯೂಸ್ ಆಗುತ್ತೆ. ಎಂಡೋಥೀಶಿಯಂ ಅಂದ್ರೆ ಸೆಕೆಂಡ್ ಲೇಯರ್, ಇದನ್ನು ಕೂಡ ಏನು ಡಿಹೈಸನ್ಸ್ ಮತ್ತೆ ಪ್ರೊಟೆಕ್ಷನ್ ಗೆ ಯೂಸ್ ಆಗುತ್ತೆ. ಮಿಡಲ್ ಲೇಯರ್ಸ್ ಅಂದ್ರೂ ಕೂಡ
4 to 5 layers ಇರುತ್ತೆ, 3 to 4 layers ಇರುತ್ತೆ. ಯು ಕ್ಯಾನ್ ರೈಟ್. ಓಕೆ, ದಟ್ ಈಸ್ ಎಂಡೋಥೀಶಿಯಂ ಎದ್ರ ಮಧ್ಯೆ ಇರುತ್ತೆ, ಎಂಡೋಥೀಶಿಯಂ ಮತ್ತೆ ಔಟರ್ ಎಪಿಡರ್ಮಿಸ್ ಮಧ್ಯ ಇರುವಂತದ್ದು ಯಾವುದು? ಮಿಡಲ್ ಲೇಯರ್ಸ್. ಅದು ಸೊ ಅದಾದ್ಮೇಲೆ ಬರುವಂತದ್ದು ಯಾವುದು? ಮಿಡಲ್ ಲೇಯರ್ಸ್. ಓಕೆನಾ? ಸೊ ನೆಕ್ಸ್ಟ್ ಟಪಿಟಮಿನ ಫಂಕ್ಷನ್ ಏನು? ಇನ್ನರ್ ಮೋಸ್ಟ್ ವಾಲ್ ಲೇಯರ್ ಅಲ್ಲಿ ಲಾಸ್ಟ್ ಅಲ್ಲಿ ಇರುವಂತದ್ದು ಯಾವುದು? ಟಪಿಟಮ್. ಇದೇನ್ ಮಾಡುತ್ತೆ? ನರಿಶಸ್ ದ ಡೆವಲಪಿಂಗ್ ಪೋಲನ್ ಗ್ರೇನ್. ಸೆಲ್ಸ್ ಆಫ್ ದ ಟಪಿಟಮ್ ಪೊಸೆಸಸ್ ಡೆನ್ಸ್ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ನೆಕ್ಸ್ಟ್ ಪೋಲನ್ ಗ್ರೇನ್ ಡೆವಲಪ್ ಆಗ್ತಿರುತ್ತಲ್ಲ, ಅದಕ್ಕೆ ನ್ಯೂಟ್ರಿಷನ್ ಬೇಕು. ನ್ಯೂಟ್ರಿಷನ್ ಅಲ್ಲಿ ತುಂಬಿಕೊಂಡಿರುತ್ತೆ ಸೆಲ್ಲಿನ ಸೈಟೋಪ್ಲಾಸಮ್ ಅಲ್ಲಿ, ಊಟ ಇರುತ್ತೆ, ನ್ಯೂಟ್ರಿಷನ್. ಓಕೆ, ಅಂಡ್ ಜನರಲಿ ಹ್ಯಾವ್ ಮೋರ್ ದ್ಯಾನ್ ಒನ್ ನ್ಯೂಕ್ಲಿಯಸ್. ಒಂದಕ್ಕಿಂತ ಜಾಸ್ತಿ ನ್ಯೂಕ್ಲಿಯಸ್ ಇರುತ್ತೆ. ಯೂಶಲಿ ಬೈನ್ಯೂಕ್ಲಿಯೇಟ್ ಇರುತ್ತೆ, ಕೆಲವೊಂದ್ಸರಿ ಮಲ್ಟಿ ನ್ಯೂಕ್ಲಿಯೇಟ್ ಕೂಡ ಇರುತ್ತೆ. ಓಕೆ, ಸೊ ಅಷ್ಟೊಂದು ಡೀಪ್ ಡಿಸ್ಕಷನ್ ಬೇಕಾಗಿಲ್ಲ. ನೆಕ್ಸ್ಟ್ ಸ್ಪೋರೋಜಿನಸ್ ಟಿಶ್ಯೂ ಬಗ್ಗೆ ಸ್ಪೆಷಲ್ ಆಗಿ ಹೇಳೋದಾದ್ರೆ ಏನಿರುತ್ತೆ ಅದರಲ್ಲಿ ಅಂತ ಅಂದ್ರೆ, ಇಟ್ ಕನ್ಸಿಸ್ಟ್ ಆಫ್ ಸ್ಪೋರ್ ಮದರ್ ಸೆಲ್. ಸ್ಪೋರ್ ಮದರ್ ಸೆಲ್ ಏನಾಗುತ್ತೆ? ಮಿಯೋಸಿಸ್ ಆಗುತ್ತೆ. ಮಿಯೋಸಿಸ್ ಆಗ್ಬಿಟ್ಟು ಅಲ್ಲಿ 4 ಪೋಲನ್ ಟೆಟ್ರಾಯ್ಡ್ ಫಾರ್ಮೇಶನ್ ಆಗುತ್ತೆ. 4 ಸೆಲ್ಸ್ ಈ ರೀತಿ ಅರೇಂಜ್ಮೆಂಟ್ ಆಗಿರುತ್ತೆ. ಓಕೆ, ಸೊ ಒಂದು ಹಿಂದ್ಗಡೆ ಇರುತ್ತೆ, ದಟ್ ಈಸ್ 3D ಸ್ಟ್ರಕ್ಚರ್ ಅಲ್ಲಿ ಬರೆದ್ರೆ. ಓಕೆ, ಇನ್ನೊಂದು ಹಿಂದ್ಗಡೆ. ಸೊ ಟೋಟಲ್ ಹೌ ಮೆನಿ? 4. ಸೊ ಪೋಲನ್ ಟೆಟ್ರಾಯ್ಡ್ ಆಗಿರುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ? ಮೈಕ್ರೋಸ್ಪೋರ್ ಆಗುತ್ತೆ. ನೆಕ್ಸ್ಟ್ ಈ ಮೈಕ್ರೋಸ್ಪೋರ್ ಇದ್ದಿದ್ದ ನೆಕ್ಸ್ಟ್ ಏನಾಗುತ್ತೆ? 4 ಸಪರೇಟ್ ಆಗುತ್ತೆ. ಓಕೆನಾ? ಸೊ ಈ 4 ಸಪರೇಟ್ ಮೈಕ್ರೋಸ್ಪೋರ್ ನೆಕ್ಸ್ಟ್ ಏನಾಗುತ್ತೆ? ಪೋಲನ್ ಗ್ರೇನ್ ಆಗಿ ಡೆವಲಪ್ ಆಗುತ್ತೆ. ದಟ್ ಈಸ್ ಒನ್ ವೆಜಿಟೇಟಿವ್ ಸೆಲ್ ಅಂಡ್ ಅನದರ್ ಜನರೇಟಿವ್ ಸೆಲ್. ಸೊ ಹಂಗಾಗಿ ಒಂದು ಸ್ಪೋರ್ ಮದರ್ ಸೆಲ್ ಇಂದ ಎಷ್ಟು ಪೋಲನ್ ಗ್ರೇನ್ ಬಂತು? 4 ಪೋಲನ್ ಗ್ರೇನ್. ಎಷ್ಟು ಮಿಯೋಸಿಸ್ ಆಯ್ತು? ಮಿಯೋಸಿಸ್ ಆಗಿದ್ದು 1 ಮಿಯೋಸಿಸ್. ಗೊತ್ತಾಯ್ತು? ಸೊ ಈ ಕಾನ್ಸೆಪ್ಟ್ ಬೇಸ್ ಮೇಲೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೇಳ್ತಾರೆ. ಒಂದು ಪೋಲನ್ ಮದರ್ ಸೆಲ್, PMC ಅಂತನಾದ್ರೂ ತಗೋಬಹುದು, ಅಥವಾ ಸ್ಪೋರೋಜಿನಸ್ ಮದರ್ ಸೆಲ್ ಅಂತನಾದ್ರೂ ಕರಿಬಹುದು. ಪೋಲನ್ ಮದರ್ ಸೆಲ್ will gives rise to how many pollen grains ಮಕ್ಕಳೇ? That is 4 pollen grains. 4 pollen grains. ಗೊತ್ತಾಯ್ತು? So this is the condition. ಅಂದ್ರೆ ಎಷ್ಟು ಮಿಯೋಸಿಸ್ ಡಿವಿಷನ್ ಆಯ್ತು? 1 meiosis. It requires how many meiosis? 1 meiosis. 1 meiosis it requires. ಗೊತ್ತಾಯ್ತಾ? ಸೊ ಇದು ನೆಕ್ಸ್ಟ್ ಏನ್ ಕ್ವೆಶನ್ ಕೇಳ್ತಾರೆ ಅಂತಂದ್ರೆ ದಿಸ್ ಒನ್. ಯಾವುದು? ಇದಕ್ಕೆ ಅವ್ರು ಕೇಳುವಂತಹ ವೇ ಇದೆಯಲ್ಲ, ಅದು ಡಿಫ್ರೆಂಟ್ ಇರುತ್ತೆ. ಡೈರೆಕ್ಟ್ ಆಗಿ ಓವ್ಯೂಲ್ ಅಂತ ಸ್ಟ್ರಕ್ಚರ್ ಕೇಳೋದಿಲ್ಲ, ಮೆಗಾಸ್ಪೊರಾಂಜಿಯಂ ಅಂತ ಕೇಳ್ತಾರೆ. ಅದನ್ನು ಅಂದ್ರೂ ಇದನ್ನೇ ಬರೀಬೇಕು. ಓವ್ಯೂಲ್ ಸ್ಟ್ರಕ್ಚರ್ ಬರೀರಿ ಅಂದ್ರೂ ಹಿಂಗೆ ಬರೀಬೇಕು, ಅಥವಾ ಅನಾಟ್ರೋಪಸ್ ಓವ್ಯೂಲ್ ಬರೀರಿ ಅಂತ ಕೇಳ್ತಾರೆ. ಅಂದ್ರೆ ಓವ್ಯೂಲಿನ ಪೊಸಿಷನ್ ಯಾವ ರೀತಿ ಇರುತ್ತೆ ಅಂದ್ರೆ ಡಿಫ್ರೆಂಟ್ ಇರುತ್ತೆ, ಅದಕ್ಕೆ ಬೇರೆ ಬೇರೆ ನೇಮ್ಸ್ ಇದೆ. ಬಟ್ ಇಲ್ಲಿ NCERT ಅಲ್ಲಿ ಕೊಟ್ಟಿರೋದು ಯಾವುದು ಅಂದ್ರೆ ಅನಾಟ್ರೋಪಸ್ ಇರುತ್ತೆ. ಓಕೆ, ದಟ್ ಈಸ್ ಅನಾಟ್ರೋಪಸ್ ಅಂದ್ರೆ ಇನ್ವರ್ಟ್ ಆಗಿರುವಂತದ್ದು. ಓಕೆ, ಸೊ ಯಾವ ರೀತಿ ಇದರಲ್ಲಿ ಸ್ಟ್ರಕ್ಚರ್ ಏನೇನಿರುತ್ತೆ ಅಂತಂದ್ರೆ ನೋಡಿ, ಎಲ್ಲಿರುತ್ತೆ ಫಸ್ಟ್ ಆಫ್ ಆಲ್ ಈ ಸ್ಟ್ರಕ್ಚರ್ ಅಂತ ಅಂದ್ರೆ, ಫ್ಲವರ್ ಅಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇದೆ, ಅದನ್ನ ನಾವೇನಂತ ಕರಿತೀವಿ? ಗೈನೀಷಿಯಂ ಪಿಸ್ಟಲ್. ಓಕೆ, ಸೊ ಅದರ ಯೂನಿಟ್ ಯಾವುದು? ಪಿಸ್ಟಲ್ ಅಥವಾ ಕಾರ್ಪಲ್. ಇದರಲ್ಲಿ ಏನಿರುತ್ತೆ ಅಂತ ಅಂದ್ರೆ ಸ್ಟಿಗ್ಮಾ ಸ್ಟೈಲ್ ಮತ್ತೆ ಓವೆರಿ. ಈ ಓವೆರಿ ಒಳಗಡೆ ಇರುವಂತಹದ್ದೇ ಏನು? ಓವ್ಯೂಲ್. ಇಲ್ಲಿ ಇವಾಗ ಕಾಣಿಸ್ತಿದೆ ಅಲ್ಲ, ಇದು ಇಲ್ಲಿದೆ. ಗೊತ್ತಾಯ್ತು? ಸೊ ಇದು ಈ ಓವ್ಯೂಲ್ ಅಲ್ಲಿ ಏನಿರುತ್ತೆ ಸ್ಟ್ರಕ್ಚರ್ ಅಂತ ಅಂದ್ರೆ, ಒಂದು ಓವೆರಿ ಮತ್ತೆ ಓವ್ಯೂಲ್ಗೆ ಕನೆಕ್ಟ್ ಆಗಿರುವಂತ ಸ್ಟ್ರಕ್ಚರ್ ನ ನಾವೇನಂತ ಕರಿತೀವಿ? ಪ್ಲೆಸೆಂಟಾ. ಓಕೆನಾ? ಸೊ ಇಲ್ಲಿ ಇರುವಂತ ಸ್ಟ್ರಕ್ಚರ್ ಏನು? ಪ್ಲೆಸೆಂಟಾ. ಇದಾದ್ಮೇಲೆ ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಕಾಣಿಸ್ತಿದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ? ಫ್ಯೂನಿಕಲ್. ಓಕೆ, ಫ್ಯೂನಿಕಲ್ ಆದ್ಮೇಲೆ ಈ ಭಾಗ ಇದೆಯಲ್ಲ, ಇದು ಯಾವುದಕ್ಕೆ ಕನೆಕ್ಷನ್ ಇದೆ? ಈ ಓವ್ಯೂಲಿನ ಮೇಜರ್ ಪಾರ್ಟಿಗೆ. ಒಂದ್ ನಿಮಿಷ. ಈ ಓವ್ಯೂಲಿನ ಮೇಜರ್ ಪಾರ್ಟಿಗೆ ಮತ್ತೆ ಕೆಳಗಡೆ ಇರುವಂತ ಸ್ಟಾಕ್ ಫ್ಯೂನಿಕಲ್ ಮಧ್ಯೆ ಇರುವಂತದ್ದು ಒಂದು ಲೈನ್, ಒಂದು ರಿಮಾರ್ಕೇಶನ್ ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ? ಹೈಲಮ್. ಲೈಕ್ ದಿಸ್ ಒನ್. ಸಿ ದಿಸ್, ಕನ್ಸಿಡರ್ ದಿಸ್ ಆಸ್ ಓವ್ಯೂಲ್. ಈ ರಿಸ್ಟ್ ಇದೆಯಲ್ಲ, ಇದು ಕಂಪ್ಲೀಟ್ಲಿ ಪಾಮ್ ಇದೆಲ್ಲ, ಇದನ್ನ ಓವ್ಯೂಲ್ ಅಂತ ತಿಳ್ಕೊಳ್ಳಿ, ಇದನ್ನ ಫ್ಯೂನಿಕಲ್ ಅಂತ ತಿಳ್ಕೊಳ್ಳಿ. ಇದ್ರ ಮಧ್ಯೆ ಈ ಲೈನ್ ಕಾಣ್ತಿದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ? ಹೈಲಮ್. ಬಿಕಾಸ್ ಆಫ್ ದಿಸ್ ಹೈಲಮ್ ದೀಸ್ ಟು ಆರ್ ಕನೆಕ್ಟೆಡ್. ಇದನ್ನ ತೆಗೆದು ಬಿಟ್ರೆ ಇಲ್ಲಿ ಒಂದು ಮಾರ್ಕ್ ಉಳ್ಕೊಂಡು ಹೋಗುತ್ತೆ ತಾನೆ. ಸೊ ದಟ್ಸ್ ವೈ ದಿಸ್ ಇಸ್ ಸ್ಕಾರ್. ಸ್ಕಾರ್ ಅಂತ ಅಂದ್ರೆ ಏನು? ಕಲೆ, ಮಾರ್ಕ್. ಓಕೆ, ಸೊ ದಟ್ ಸ್ಕಾರ್ ಈಸ್ ನೋನ್ ಆಸ್ ವಾಟ್? ಹೈಲಮ್. ಗೊತ್ತಾಯ್ತು? ಸೊ ಹೈಲಮ್ ಇಲ್ಲಿದೆ, ದಿಸ್ ಇಸ್ ಹೈಲಮ್. ಅಂಡ್ ನೆಕ್ಸ್ಟ್ ಇರುವಂತ ಸ್ಟ್ರಕ್ಚರ್ ಏನಾಗುತ್ತೆ, ಅದನ್ನ ಡಿಸ್ಕ್ರಿಪ್ಟಿವ್ ಆಗಿ ನೀವು ಈ ತರ ಬರೀತೀರಾ. 5 ಮಾರ್ಕ್ಸ್ ಗೆ ಕೇಳ್ತಾರೆ. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ ಆರ್ ಓವ್ಯೂಲ್ ಅಂತ. ಏನೇನಿರುತ್ತೆ ಅಂತಂದ್ರೆ, ಹೊರಗಡೆ ಕವರ್ ಆಗಿರುವಂತದ್ದು 2 ಲೇಯರ್ ಇರುತ್ತೆ. ಓಕೆನಾ? ಸೊ ಅದನ್ನ ನಾವೇನಂತ ಕರಿತೀವಿ? ಇಂಟೆಗ್ಯುಮೆಂಟ್ಸ್ ದಟ್ ವಿಲ್ ಗಿವ್ ಪ್ರೊಟೆಕ್ಷನ್.
ಓಕೆ. ಸೊ ಇಂಟೆಗ್ಯುಮೆಂಟ್ಸ್ ಇರುತ್ತೆ, ಹೊರಗಡೆ 2 ಲೇಯರ್ ಇಂಟೆಗ್ಯುಮೆಂಟ್ಸ್ ಇರುತ್ತೆ, ಅದ್ರ ಒಳಗಡೆ ಮಾಸ್ ಆಫ್ ಸೆಲ್ಸ್ ಕಂಪ್ಲೀಟ್ ಆಗಿ ಸೆಲ್ಸ್ ಅರೇಂಜ್ ಆಗಿರುತ್ತೆ, ಅದನ್ನ ನಾವು ನ್ಯೂಸೆಲ್ಲಸ್ ಅಂತ ಕರಿತೀವಿ. ಓಕೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇರುವಂತಹದ್ದು ಯಾವುದು ಅಂತಂದ್ರೆ ನ್ಯೂಸೆಲ್ಲಸ್ ಅಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ. ಓಕೆ. ದಟ್ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋ ಮಿಯೋಟಿಕ್ ಡಿವಿಷನ್ ಟು ಪ್ರೊಡ್ಯೂಸ್ 4 ಮೆಗಾಸ್ಪೋರ್ಸ್. ಆಗ್ಲೇ ಡಿಸ್ಕಸ್ ಮಾಡಿದ್ವಲ್ಲ ಅದೇ ರೀತಿ. ಓಕೆ. ಸೊ ದಿಸ್ ಇಸ್ ಮೆಗಾಸ್ಪೋರ್ ಮದರ್ ಸೆಲ್, MMC. ಯಾವಾಗ ನೋಡಿದ್ದು PMC, ಪೋಲನ್ ಮದರ್ ಸೆಲ್. ಈಗ ಯಾವ್ದಿದೆ MMC. ಓಕೆ. ಸೊ ಇದು ಏನಾಗುತ್ತೆ ಅಂದ್ರೆ ಒಂದು ಮಿಯೋಸಿಸ್ ಡಿವಿಷನ್ ಆಗುತ್ತೆ, ಆವಾಗ 4 ಮೆಗಾಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ 4 ಮೆಗಾಸ್ಪೋರ್ಸ್ ಅಲ್ಲಿ 3 ಡಿಜನರೇಟ್ ಆಗುತ್ತೆ, ಅಂದ್ರೆ 3 ಯೂಸ್ ಇಲ್ಲ. that 2 will degenerate. Okay, only 1 is functional. ಎಲ್ಲಿದೆ ಏನಿದು ಸ್ಟ್ರಕ್ಚರ್ ಅಂತ ಅಂದ್ರೆ ಈಗ ನೋಡಿ ಇದಿಷ್ಟು ಕಾಣಿಸ್ತದಲ್ಲ, ಈ ಪೂರ್ತಿ ಏನು ಸ್ಟ್ರಕ್ಚರ್ ಇದೆಲ್ಲ ಇದನ್ನ ನಾವೇನಂತ ಕರಿತೀವಿ ನ್ಯೂಸೆಲ್ಲಸ್ ಅಂತ ಕರಿತೀವಿ. ಓಕೆನಾ. ಸೊ ಈ ನ್ಯೂಸೆಲ್ಲಸ್ ಏನಾಗುತ್ತೆ, ಈ ಇಂಟೆಗ್ಯುಮೆಂಟ್ಸ್ ಔಟರ್ ಇಂಟೆಗ್ಯುಮೆಂಟ್ಸ್ ಇರುತ್ತಲ್ಲ ಇದಕ್ಕೆ ಒಂದು ಓಪನಿಂಗ್ ಇರುತ್ತೆ. ಓಕೆ. ಸೊ ದಟ್ ಓಪನಿಂಗ್ ಈಸ್ ನೋನ್ ಆಸ್ ವಾಟ್ ಮೈಕ್ರೋಪೈಲ್, ಅಂಡ್ ಅಪೋಸಿಟ್ ಎಂಡ್ ಆಫ್ ಮೈಕ್ರೋಪೈಲ್ ಈಸ್ ನೋನ್ ಆಸ್ ಚಲಾಸಲ್ ಎಂಡ್. ಓಕೆ. ಸೊ ಈ ಮೈಕ್ರೋಪೈಲ್ ಯಾಕೆ ಓಪನಿಂಗ್ ಇರುತ್ತೆ ಅಂತ ಅಂದ್ರೆ ಇಲ್ಲಿ ನೋಡಿ ಫಿಮೇಲ್ ಗ್ಯಾಮೆಟ್ ಇದೆ ಓವ್ಯೂಲ್ ಒಳಗಡೆ. ಯೂಶಲಿ ಏನಾಗಬೇಕು, ಫಿಮೇಲ್ ಗ್ಯಾಮೆಟ್ ಇದ್ರೆ ಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗ್ಬೇಕು. ಸೊ ಫ್ಯೂಸ್ ಆಗ್ಬೇಕು, ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಜೊತೆ ಏನು ಫ್ಯೂಸ್ ಆಗ್ಬೇಕು ಅಂತ ಅಂದ್ರೆ ಇಲ್ಲಿ ಒಂದು ಪ್ಲೇಸ್ ಬೇಕಾಗುತ್ತೆ, ಇಲ್ಲಿ ನನ್ನದು ಎಂಟರ್ ಆಗ್ಲಿಕ್ಕೆ. ಸೊ that is male gamete is going to enter inside the ovule with the help of what, this micropyle region. ಓಕೆ. ಸೊ ಇಲ್ಲಿಂದಾನೆ ಮೇಲ್ ಗ್ಯಾಮೆಟ್ ಎಂಟರ್ ಆಗುತ್ತೆ, ಯಾವುದಕ್ಕೆ ಮೀಟ್ ಆಗ್ಲಿಕ್ಕೆ, ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗ್ಲಿಕ್ಕೆ. ಓಕೆನಾ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್. ನೆಕ್ಸ್ಟ್ ಇಲ್ಲಿ ನ್ಯೂಸೆಲ್ಲಸ್ ಇದೆ ಅಂತ ಹೇಳಿದ್ವಿ. ಈ ನ್ಯೂಸೆಲ್ಲಸ್ ಅಲ್ಲಿ ಮೈಕ್ರೋಪೈಲ್ ಎಂಡ್ ಕಡೆ ಒಂದು ಲಾರ್ಜ್ ಸೆಲ್ ಇರುತ್ತೆ, ಬೇರೆ ಸೆಲ್ಗಿಂತ ಈ ಸೆಲ್ ಅಲ್ಲಿ ಸೈಟೋಪ್ಲಾಸಮ್ ಜಾಸ್ತಿ ಇರುತ್ತೆ, ಹಂಗಾಗಿ ಇದು ದೊಡ್ಡದು ಕಾಣಿಸ್ತಾ ಇರುತ್ತೆ ಸೆಲ್. ಓಕೆ. ಯಾಕಂದ್ರೆ ಇದು ಸೆಲ್ ನೆಕ್ಸ್ಟ್ ಡಿವಿಷನ್ ಗೆ ಒಳಗಾಗ್ಬೇಕಲ್ಲ, ಸೊ ಹಂಗಾಗಿ ಇದು ದೊಡ್ಡದಿದೆ ಸೆಲ್. ಸೊ ಈ ಸೆಲ್ ಏನಾಗುತ್ತೆ, this will undergo which one, meiosis division. ಇಲ್ಲಿ ನೋಡಿದ್ವಲ್ಲ ಇದು meiosis division to produce 4 ಮೈಕ್ರೋಸ್ಪೋರ್ಸ್. ಇದರಲ್ಲಿ ಒಂದು ಮಾತ್ರ ಏನಾಗುತ್ತೆ ಫಂಕ್ಷನಲ್ ಇರುತ್ತೆ. ಈ ಒಂದು ಫಂಕ್ಷನಲ್ ಮೈಕ್ರೋಸ್ಪೋರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಎಂಬ್ರಿಯೋ ಸ್ಯಾಕ್ ಆಗುತ್ತೆ. ಇಲ್ಲಿ ಮಿಡಲ್ ಅಲ್ಲಿ ಸ್ಟ್ರಕ್ಚರ್ ಕಾಣ್ತಿದೆಲ್ಲ, ದಿಸ್ ಇಸ್ ವಾಟ್ ಎಂಬ್ರಿಯೋ ಸ್ಯಾಕ್. ಗೊತ್ತಾಯ್ತು. ನೆಕ್ಸ್ಟ್ ಎಂಬ್ರಿಯೋ ಸ್ಯಾಕ್ ಡೆವಲಪ್ಮೆಂಟ್ ನ ಕ್ವಶನ್ ಕೂಡ ಕೇಳ್ತಾರೆ. ಬಟ್ ಇಲ್ಲಿ ಓವ್ಯೂಲ್ ಬಗ್ಗೆ ಬರೀರಿ ಅಂತಂದ್ರೆ ಇಷ್ಟನ್ನೇ ಬರೀತೀರಾ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಸೇಮ್ ಅದೇ ಸ್ಟ್ರಕ್ಚರ್ಸ್, ಅದೇ ಎಕ್ಸ್ಪ್ಲನೇಷನ್ ಅಲ್ಲಿ ಇಲ್ಲಿರೋದು ನೋಡಿ. ಏನು ಇಂಟೆಗ್ಯುಮೆಂಟ್ಸ್ ಇರುತ್ತೆ, ಅದರ ಕೆಲಸ ಏನಾಗುತ್ತೆ, ಪ್ರೊಟೆಕ್ಷನ್ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ನ್ಯೂಸೆಲ್ಲಸ್ ಇರುತ್ತೆ. ಇನ್ನೊಂದು ಪ್ಲಾಯ್ಡಿ ಕೇಳ್ತಾರೆ, ಇದೆಲ್ಲದರ ಪ್ಲಾಯ್ಡಿ ಏನಾಗುತ್ತೆ ಡಿಪ್ಲಾಯ್ಡ್. ಓಕೆ. ಎಕ್ಸೆಪ್ಟ್ ದಿಸ್ embryo sac which is haploid, remaining all structures are diploid, because plant is diploid, flower is diploid, gynoecium is diploid. So each and every structure whatever we can observe here is diploid. Only after meiosis this will convert into megaspores. Only among this one megaspore is functional and this megaspore is haploid. ide next ಏನಾಗುತ್ತೆ ಮತ್ತೆ ಮೈಟೋಸಿಸ್ ಡಿವಿಷನ್ ಆಗಿ ಎಂಬ್ರಿಯೋ ಸ್ಯಾಕ್ ಆಗುತ್ತೆ. ಹಂಗಾಗಿ ಪ್ಲಾಯ್ಡಿ ಚೇಂಜ್ ಆಗಲ್ಲ, ಹ್ಯಾಪ್ಲಾಯ್ಡ್ ಇದ್ದಿದ್ದು ಹ್ಯಾಪ್ಲಾಯ್ಡೆ ಉಳ್ಕೊಂಡೋಗುತ್ತೆ. ಸೊ ಹಂಗಾಗಿ ಎಂಬ್ರಿಯೋ ಸ್ಯಾಕಿನ ಪ್ಲಾಯ್ಡಿ ಏನಾಗಿದೆ ಹ್ಯಾಪ್ಲಾಯ್ಡ್ ಇದೆ. ಇನ್ನು ಮಿಕ್ಕಿರುವಂತದ್ದು ಎಲ್ಲದು ಪ್ಲಾಯ್ಡಿ ಏನಾಗಿರುತ್ತೆ ಡಿಪ್ಲಾಯ್ಡ್ ಇರುತ್ತೆ. ನಿಮಗೆ ಪ್ಲಾಯ್ಡಿ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ಓಕೆ. ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳಿದಿನಲ್ಲ, ಅದರಲ್ಲಿ ನಾನು ಟೇಬಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಟೇಬಲ್ ಕಾಲಮ್ ನೀವು ನೋಡ್ಕೊಳ್ಳಿ, ಪ್ರತಿಯೊಂದು ಸ್ಟ್ರಕ್ಚರ್ಸಿನ ಪ್ಲಾಯ್ಡಿ ಮತ್ತೆ ಇವಾಗನು ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. Nothing worry about that. Okay. So next, female gametophyte or embryo sac is located in the nucellus. Okay. So each ovule has one embryo sac. ಒಂದು ovule ಒಳಗಡೆ ಒಂದು embryo sac ಇರ್ತದೆ. ಇದರ ಸ್ಟ್ರಕ್ಚರ್, ಡೀಟೇಲ್ ಸ್ಟ್ರಕ್ಚರ್ ನಾವು ಇವಾಗ ಮತ್ತೆ ಡಿಸ್ಕಸ್ ಮಾಡ್ಲಿಕ್ಕೆ ಇದೀವಿ. ಸೊ ಇನ್ನು ಮಿಕ್ಕಿರೋದು ಫಿನಿಕಲ್ ಅಂತ ಅಂದ್ರೆ ಏನು, ಹೈಲಮ್ ಅಂದ್ರೆ ಏನು, ಸೊ ಅದ್ರ ಬಗ್ಗೆ ನೀವು ಒಂದೊಂದು ಲೈನ್ ಬರೆದ್ರೆ ಸಾಕು. ನಾನು ಇವಾಗ ಹೇಳಿದ್ನಲ್ಲ ಎಕ್ಸ್ಪ್ಲನೇಷನ್ ಅಷ್ಟನ್ನ ಬರೀತೀರಾ. ಗೊತ್ತಾಯ್ತು. ಸೊ ನೆಕ್ಸ್ಟ್ embryo sac ಡೆವಲಪ್ಮೆಂಟ್ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಡೆವಲಪ್ಮೆಂಟ್ ಆಫ್ embryo sac or 7-celled 8 nucleated stage development ಬರೀರಿ ಅಂತ ಕೇಳ್ತಾರೆ. ಗೊತ್ತಾಯ್ತು. ಸೊ ಆವಾಗ ನೀವು ಅಥವಾ ಮೋನೋಸ್ಪೋರಿಕ್ ಎಂಬ್ರಿಯೋ ಸಾಕಿನ ಡೆವಲಪ್ಮೆಂಟ್ ಬರೀರಿ ಅಂತ ಕೇಳ್ತಾರೆ. ಇದೆಲ್ಲ ಅಂದ್ರೂ ಒಂದೇ. ಯಾಕೆ ಮೋನೋಸ್ಪೋರಿಕ್ ಅಂತ ಹೇಳ್ತಾ ಇದೀವಿ ಅಂದ್ರೆ ಒಂದು
ಮೈಕ್ರೋಸ್ಪೋರೆ ಒಂದು ಎಂಬ್ರಿಯೋ ಸಾಕಾಗಿ ಡೆವಲಪ್ ಆಗುತ್ತೆ. ಅಂದ್ರೆ ಮೋನೋ ಮೀನ್ಸ್ ಒನ್. ಎಷ್ಟು ಮೈಕ್ರೋಸ್ಪೋರ್ ಇದೆ? ಸಾರಿ, ಒಂದು ಮೆಗಾಸ್ಪೋರ್ ಇದೆ. ಸೊ ಹಾಗಾಗಿ ಒಂದು ಮೆಗಾಸ್ಪೋರ್ನೆ ನೆಕ್ಸ್ಟ್ ಏನಾಗಿದೆ, ಎಂಬ್ರಿಯೋ ಸಾಕಾಗಿ ಡೆವಲಪ್ ಆಗಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಮೋನೋಸ್ಪೋರಿಕ್ ಎಂಬ್ರಿಯೋಸಾಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಒಂದೇ ಸ್ಪೋರ್ ಇನ್ವಾಲ್ವ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಯೂಶಲಿ ಏನು ಪಾಯಿಂಟ್ಸ್ ಅಂದ್ರೆ ಸೇಮ್, ಏನು ಪ್ರೊಸೆಸ್ ಅಲ್ಲಿ ಏನೇನು ಚೇಂಜಸ್ ಕಾಣಿಸುತ್ತೋ ಅದನ್ನ ನೀವು ಪಾಯಿಂಟ್ ವೈಸ್ ಬರೀತಾ ಬರ್ಬೇಕು. ಓಕೆನಾ? ಸೊ ಐ ಥಿಂಕ್ ನಾನು ಇಲ್ಲಿ ನಂಬರ್ ಮಿಸ್ ಮಾಡಿದೀನಿ. ಸೊ ಟೋಟಲ್ ಇಲ್ಲಿ 9 ಪಾಯಿಂಟ್ಸ್ ಇದೆ. ಓಕೆ, ಸೊ 1 ನಂಬರ್ ಇಸ್ ಮಿಸ್ಡ್, ಮರ್ತ್ಬಿಟ್ಟೆ. ಓಕೆ, ಸೊ 4 ಹಾಕದ್ ಬದಲಿ 5, 6, 7, 8 ಆಗಿದೆ. ಸೊ ಹಾಗಾಗಿ 9 ಪಾಯಿಂಟ್ಸ್. ಸೊ ನೀವು ಕೇಳ್ತಾ ಇದ್ರಲ್ಲ ಪಾಯಿಂಟ್ಸ್ ಯಾವ ರೀತಿ ಬರಿಬೇಕು 5 ಮಾರ್ಕ್ಸ್ಗೆ ಕ್ವಶನ್ ಅಂತಂದ್ರೆ, ಅದಕ್ಕೆ ನಾನು ಕುತ್ಕೊಂಡು ಟೈಪ್ ಮಾಡಿ ನಿಮಗೆ ಯೂಸ್ಫುಲ್ ಆಗ್ಲಿ, ಈಸಿ ಆಗ್ಲಿ ಅಂತಾನೆ ಇದನ್ನ ಹೇಳ್ತಾ ಇರೋದು. ಸೊ ಎಕ್ಸ್ಪ್ಲನೇಷನ್ ಕೂಡ ಕೇಳಿಸ್ಕೊಳ್ಳಿ, ಅಥವಾ ಬೇಕಿದ್ರೆ ನಮಗೆ ಗೊತ್ತಿದೆ ಎಕ್ಸ್ಪ್ಲನೇಷನ್ ಅಂತ ಅಂದ್ರೆ ಇದನ್ನ ನೀವು ರೆಫರ್ ಮಾಡ್ಬೋದು ಪಾಯಿಂಟ್ಸ್. ಗೊತ್ತಾಯ್ತು? ಸೊ ಈಗ ನಾನು ಎಕ್ಸ್ಪ್ಲನೇಷನ್ ಹೇಳ್ತೀನಿ, ಪಾಯಿಂಟ್ಸ್ ಎಲ್ಲ ಸೇಮ್ ಇದೆ. ನಾನು ಇವಾಗ ಏನ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅದೇ ಸೇಮ್ ಪಾಯಿಂಟ್. ನೋಡಿ, ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, ಏನು ಮೆಗಾಸ್ಪೋರ್ ಮದರ್ ಸೆಲ್. ಓಕೆ, ಸೊ ಇದು ನೆಕ್ಸ್ಟ್ ಏನಾಗುತ್ತೆ, ಒಂದು ಮಿಯೋಸಿಸ್ ಆಗುತ್ತೆ. ಒಂದು ಮಿಯೋಸಿಸ್. ಓಕೆ, ಅವಾಗ ಏನಾಗುತ್ತೆ, 4 ಮೆಗಾಸ್ಪೋರ್ ಪ್ರೊಡ್ಯೂಸ್ ಆಗುತ್ತೆ. ಇದರಲ್ಲಿ 3 ಮೆಗಾಸ್ಪೋರ್ ಏನಿದೆ ಫಂಕ್ಷನಲ್ ಇಲ್ಲ, ಡಿಜನರೇಟ್ ಆಗುತ್ತೆ. ಒಂದು ಮೆಗಾಸ್ಪೋರ್ ಮಾತ್ರ ಫಂಕ್ಷನಲ್ ಇದೆ. ಸೊ ದಿಸ್ ಇಸ್ ಒನ್ ಫಂಕ್ಷನಲ್ ಮೆಗಾಸ್ಪೋರ್. ಒನ್ ಫಂಕ್ಷನಲ್ ಮೆಗಾಸ್ಪೋರ್. ಈ ಮೆಗಾಸ್ಪೋರಿನ ಪ್ಲಾಯ್ಡಿ ಏನಾಗುತ್ತೆ ಅಂತ ಅಂದ್ರೆ ದಟ್ ಈಸ್ ಹ್ಯಾಪ್ಲಾಯ್ಡ್. ಮದರ್ ಸೆಲ್ಲಿನ ಪ್ಲಾಯ್ಡಿ ಯಾವಾಗ್ಲೂ ಯಾವ್ದಿರುತ್ತೆ, ಡಿಪ್ಲಾಯ್ಡ್. ಓಕೆ, ಸೊ ಮದರ್ ಸೆಲ್ಲಿನ ಪ್ಲಾಯ್ಡಿ ಆಲ್ವೇಸ್ ಇಟ್ ಈಸ್ ಡಿಪ್ಲಾಯ್ಡ್, and megaspore daughter cellina ploidy ಏನಾಗುತ್ತೆ, that is haploid, because it is undergoing which division, meiosis division, right? Now this one megaspore undergoes 3 mitotic division. ಒಂದು ಮೆಗಾಸ್ಪೋರ್ ಇದೆ ಅಲ್ಲ, ಇದು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಮೈಟೋಟಿಕ್ ಡಿವಿಷನ್ ಆಗುತ್ತೆ. ಎಂತ ಮೈಟೋಟಿಕ್ ಡಿವಿಷನ್ ಅಂದ್ರೆ ಬರೀ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, ಸೆಲ್ ಡಿವೈಡ್ ಆಗಲ್ಲ. ಈಗ ನೋಡಿ, ಒಂದ್ ಸೆಲ್ ಇಂದ 2 ಸೆಲ್ ಆಗ್ಬೇಕಾಗಿತ್ತು ತಾನೆ ಮೈಟೋಸಿಸ್ ಆದ್ರೆ, 2 ಸೆಲ್ ಆಗಲ್ಲ. ಒಂದು ಸೆಲ್ ಅಲ್ಲೇನೆ 2 ನ್ಯೂಕ್ಲಿಯಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಮೈಟೋಸಿಸ್, ಅವಾಗ 4 ಸೆಲ್ ಆಗ್ಬೇಕಾಗಿತ್ತು, 4 ಸೆಲ್ ಆಗಲ್ಲ. ಒಂದು ಸೆಲ್ ಅಲ್ಲೇನೆ 4 ನ್ಯೂಕ್ಲಿಯಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನಾಗ್ಬೇಕು, 4ರಿಂದ 8 ಆಗ್ಬೇಕು. ಬಟ್ 8 ಆಗಲ್ಲ, ಸೆಲ್ 8 ಸೆಲ್ ಆಗಲ್ಲ. ಇಲ್ಲಿ ಅದ್ರ ಬದಲಿಗೆ ಏನಾಗುತ್ತೆ, ಒಂದು ಸೆಲ್ ಅಲ್ಲೇನೆ 4 ನ್ಯೂಕ್ಲಿಯಸ್ ಇರುತ್ತೆ. ಒಂದು ಮೈಕ್ರೋಪೈಲರ್ ಎಂಡ್, ಇನ್ನೊಂದು ಚಲಾಸಲ್ ಎಂಡ್. ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂತ ಅಂದ್ರೆ, ದಿಸ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಓವ್ಯೂಲ್ ಅಲ್ವಾ. ಸೊ ಹಂಗಾಗಿ ಸೊ ಈ ರೀತಿ ಆಯ್ತು. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ, ಇಲ್ಲಿ ತನಕನೂ ಏನಾಗಿದೆ, ಬರೇ ನ್ಯೂಕ್ಲಿಯಸ್ ಡಿವೈಡ್ ಆಗ್ತಾ ಇದೆ, ಸೆಲ್ ಡಿವೈಡ್ ಆಗ್ತಿಲ್ಲ. ದಿಸ್ ಇಸ್ ಫಸ್ಟ್ ಮೈಟೋಸಿಸ್, ದಿಸ್ ಇಸ್ ಸೆಕೆಂಡ್ mitosis, and this is third mitosis. As I am writing this through mouse, hangagi ee ರೀತಿ ಬರ್ತಾ ಇದೆ. So you don't judge my handwriting. Okay, so ಈ ರೀತಿ ಇರುತ್ತೆ. ಗೊತ್ತಾಯ್ತು? ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ತನಕ ನ್ಯೂಕ್ಲಿಯಸ್ ಡಿವೈಡ್ ಆಯ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಸೆಲ್ ಡಿವೈಡ್ ಆಗುತ್ತೆ. ಓಕೆನಾ? ಸೊ ದಿಸ್ ಲೇಟರ್ ಡಿವೈಡ್ಸ್ ಇಂಟು ಸೆಲ್. ಇಲ್ಲಿ 4 ಇದೆ ಅಲ್ವಾ, ಇಲ್ಲಿ ನೋಡಿ ಮೈಕ್ರೋಪೈಲ್ ಕಡೆ ಎಷ್ಟಿದೆ, 1, 2, 3, 4 ನ್ಯೂಕ್ಲಿಯಸ್ ಇದೆ. ಈ 4 ನ್ಯೂಕ್ಲಿಯಸ್ ಅಲ್ಲಿ 3 ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಒಂದು ಸೆಲ್ ಆಯ್ತು, ಇದು ಒಂದು ಸೆಲ್ ಆಯ್ತು. ಓಕೆ, ಇಲ್ಲಿ ಇನ್ನೊಂದು ಸೆಲ್ ಆಯ್ತು. ಗೊತ್ತಾಯ್ತು? ಸೊ ದಿಸ್ ಈಸ್ ನೋನ್ ಆಸ್, ಇದನ್ನ ಏನಂತ ಕರಿತೀವಿ, ಎಗ್ apparatus ಅಂತ ಕರಿತೀವಿ. ಏನಕ್ಕೆ, 3 ಸೆಲ್ ಆಗಿದೆ ಅದರಲ್ಲಿ. ಓಕೆ, ಸೊ ದಿಸ್ ಇಸ್ ಎಗ್ apparatus. ಯಾಕೆಂದ್ರೆ ಇಲ್ಲಿ ಒಂದು ಏನಿದೆ, ಎಗ್ ಸೆಲ್ ಇದೆ. 3 ಸೆಲ್ ಅಲ್ಲಿ ಒಂದು ಸೆಲ್ ಏನಿರುತ್ತೆ, ದಟ್ ಈಸ್ ಎಗ್ ಸೆಲ್. ಇನ್ನೆರಡು ಏನು ಅಂತಂದ್ರೆ, these two are known as what, synergids. These two are known as synergids. ನೆಕ್ಸ್ಟ್ ಇಲ್ಲಿ 4 ಇದೆ, 1, 2, 3, 4. ಈ 4ರಲ್ಲಿ ಏನಾಗುತ್ತೆ, 3 ಸೆಲ್ಸ್ ಫಾರ್ಮೇಶನ್ ಆಗುತ್ತೆ. 1, 2, 3.
ಈ 3 ಸೆಲ್ನ ನಾವೇನಂತ ಕರಿತೀವಿ ಆಂಟಿಪೋಡಲ್ ಸೆಲ್ಸ್. ಓಕೆ, ಸೊ ಆಂಟಿಪೋಡಲ್ ಸೆಲ್ಸ್ ಯಾವಾಗ್ಲೂ ಎಲ್ಲಿರುತ್ತೆ? ಚಲಾಸಲ್ ಕಡೆ ಇರುತ್ತೆ. ಸಿನರ್ಜಿಡ್ಸ್ ಮತ್ತೆ ಎಗ್ ಸೆಲ್ ಎಲ್ಲಿರುತ್ತೆ? ಮೈಕ್ರೋಪೈಲ್. ಯಾಕೆ ಮೈಕ್ರೋಪೈಲ್ ಕಡೆನೆ ಇರಬೇಕು ಅಂತ ಅಂದ್ರೆ, ಮೈಕ್ರೋಪೈಲ್ ಅಂತಂದ್ರೆ ಏನು? ಓಪನಿಂಗ್ ಇದೆ, ಹೌದಾ? ಅಲ್ಲಿಂದನೇ ಏನ್ ಎಂಟರ್ ಆಗ್ಬೇಕು? ಪೋಲನ್ ಗ್ರೀನಿನ ಮೇಲ್ ಗ್ಯಾಮೆಟ್ಸ್ ಎಂಟರ್ ಆಗ್ಬೇಕು. ಸೊ ಯಾಕೆ ಇಲ್ಲಿಂದಾನೆ ಎಂಟರ್ ಆಗುತ್ತೆ ಅಂದ್ರೆ, ಇಲ್ಲಿ ಓಪನಿಂಗ್ ಇದೆ ಮತ್ತೆ ಇಲ್ಲೇನು ಕೂಡ ಎಗ್ ಸೆಲ್ ಇದೆ. ಸೊ ಅಲ್ಟಿಮೇಟ್ಲಿ ಪೋಲನ್ ಗ್ರೀನ್ ಕಮ್ಸ್ ಅಂಡ್ ಫ್ಯೂಸ್ ವಿತ್ ದ ಎಗ್ ಸೆಲ್. ಸೊ ದಟ್ಸ್ ವೈ. ಗೊತ್ತಾಯ್ತು? ನೆಕ್ಸ್ಟ್ ಇಲ್ಲಿ ಇಲ್ಲಿ 3 ಸೆಲ್ ಫಾರ್ಮೇಶನ್ ಆಯ್ತು, ಬಟ್ ಒಂದ್ ಹಂಗೆ ಉಳಿತು. ಇಲ್ಲಿನೂ ಕೂಡ 3 ಸೆಲ್ ಫಾರ್ಮೇಶನ್ ಆಯ್ತು, ಒಂದ್ ಹಂಗೆ ಉಳಿತು. ಎಲ್ಲಿ? ಮೈಕ್ರೋಪೈಲರ್ ಎಂಡ್ ಕಡೆ ಒಂದು, ಚಲಾಸಲ್ ಎಂಡ್ ಕಡೆ ಒಂದು. ಅದೇನಾಗುತ್ತೆ ಅಂದ್ರೆ ಅವೆರಡು ಸೆಂಟರ್ ಅಲ್ಲಿ ಬರುತ್ತೆ. ಓಕೆ, ಸೆಂಟರ್ ಅಲ್ಲಿ ಬಂದು ಈ ತರ ಫ್ಯೂಸ್ ಆಗಿರುತ್ತೆ. ನಾವ್ ದಿಸ್ ಈಸ್ ನೋನ್ ಆಸ್ ವಾಟ್? ಪೋಲಾರ್ ನ್ಯೂಕ್ಲಿಯಸ್. ಪೋಲ್ಸ್ ಇಂದ ಬಂದು ಮಧ್ಯಕ್ಕೆ ಏನು ಲೊಕೇಟ್ ಆಗಿರುತ್ತೆ. ಹಂಗಾಗಿ ಇದನ್ನ ಏನಂತ ಕರಿತೀವಿ? ಪೋಲಾರ್ ನ್ಯೂಕ್ಲಿಯಸ್. ಓಕೆ, ಸೊ ಪೋಲಾರ್ ನ್ಯೂಕ್ಲಿಯೈ ಯಾಕಂದ್ರೆ ಎರಡಿದೆ. ಅಂಡ್ ಆಲ್ ಆರ್ ಹ್ಯಾಪ್ಲಾಯ್ಡ್, ಬಟ್ ದಿಸ್ ಈಸ್ ಡಿಪ್ಲಾಯ್ಡ್. ಎಲ್ಲ ಸ್ಟ್ರಕ್ಚರ್ ಏನಿರುತ್ತೆ? ಹ್ಯಾಪ್ಲಾಯ್ಡ್ ಇರುತ್ತೆ. ಆಂಟಿಪೋಡಲ್ ಸೆಲ್ಸ್ ಆಗಿರ್ಬೋದು, ಸಿನರ್ಜಿಡ್ಸ್ ಆಗಿರ್ಬೋದು. ಓಕೆ, ಇದೆಲ್ಲ ಏನು? ಹ್ಯಾಪ್ಲಾಯ್ಡ್. ಬಟ್ ವಾಟ್ ಇಸ್ ಡಿಪ್ಲಾಯ್ಡ್? ಪೋಲಾರ್ ನ್ಯೂಕ್ಲಿಯಸ್ ಇಸ್ ಡಿಪ್ಲಾಯ್ಡ್. ಈ ಪೋಲಾರ್ ನ್ಯೂಕ್ಲಿಯಸ್ಗೆ ದೊಡ್ಡ ಸೆಲ್ ಇದೇ ಸೆಲ್. ಓಕೆ, this is the cell for polar nucleus. Now this is known as what? Central cell. ಇದನ್ನ ಏನಂತ ಕರಿತೀವಿ? ಸೆಂಟ್ರಲ್ ಸೆಲ್. ಸೊ ಈ ರೀತಿ ಫಾರ್ಮೇಶನ್ ಆಗುತ್ತೆ. ಯಾವುದು? ಡೆವಲಪ್ಮೆಂಟ್ ಆಗುತ್ತೆ. ಯಾವುದು? ಎಂಬ್ರಿಯೋ ಸಾಕ್ ಡೆವಲಪ್ಮೆಂಟ್. ಯಾಕೆ ಇದನ್ನ ಎಂಬ್ರಿಯೋ ಸಾಕ್ ಅಂತ ಕರಿತಾ ಇದೀವಿ? ಸಾಕ್ ಅಂದ್ರೆ ಚೀಲ. ನೆಕ್ಸ್ಟ್ ಫರ್ಟಿಲೈಸೇಷನ್ ಆದ್ಮೇಲೆ ಇಲ್ಲೇನೆ ಎಂಬ್ರಿಯೋ ಡೆವಲಪ್ ಆಗುತ್ತೆ. ಸೊ ಹಂಗಾಗಿ ಎಂಬ್ರಿಯೋ ಸಾಕ್ ಅಂತ ಇದನ್ನ ನೇಮ್ ಮಾಡಿರೋದು. ಓಕೆನಾ? ಸೊ ಎಷ್ಟು ಸೆಲ್ ಇದೆ ಅಂತಂದ್ರೆ ನೋಡಿ, 1 2 3, ಇದು ಸೆಂಟ್ರಲ್ ಸೆಲ್ 4, ಆಮೇಲೆ ಇದು 3 5 6 7. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್? 7 ಸೆಲ್ಡ್. ಏನಂತ ಕರಿತೀವಿ ಇದನ್ನ? 7 ಸೆಲ್ಡ್. ಬಟ್ ನ್ಯೂಕ್ಲಿಯಸ್ ಎಷ್ಟಿದೆ? ನ್ಯೂಕ್ಲಿಯಸ್ ಎಷ್ಟಿದೆ ಅಂತಂದ್ರೆ 8 ಇರುತ್ತೆ. ಓಕೆ, ಸೊ ದಿಸ್ ಒನ್ ಯಾವ್ದು? ರೆಡ್ ತಗೊಂಡ್, ಸಾರಿ ಗ್ರೀನ್ ತಗೊಂಡ್. 1 2 3 4 5. ಇವೆರಡು ಪೋಲಾರ್ ನ್ಯೂಕ್ಲಿಯಸ್ ಇಂದು ಎರಡು ನ್ಯೂಕ್ಲಿಯಸ್ ನ ಕನ್ಸಿಡರ್ ಮಾಡಿದ್ರೆ 4 5, ಆಮೇಲೆ ಇದು 6 7 8. ಸೊ 7 ಸೆಲ್ಡ್ ಅಂಡ್ 8 ನ್ಯೂಕ್ಲಿಯೇಟೆಡ್ ಸ್ಟೇಜ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ದಿಸ್ ಇಸ್ ದ ಥಿಂಗ್. ಈ ತರ ಫಾರ್ಮೇಶನ್ ಆಗುತ್ತೆ. ಇದನ್ನ ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಆಗ್ಲೇ ನಾನು ಪಾಯಿಂಟ್ ತೋರಿಸಿದ್ನಲ್ಲ, ಅದಿಷ್ಟು ಬರೆದ್ರೆ ಸಾಕು. ಗೊತ್ತಾಯ್ತಾ ಮಕ್ಕಳೇ? ಸೊ ಈ ರೀತಿ ಬರೀತೀರಾ. ನೆಕ್ಸ್ಟ್ ನಿಮಗೆ ಏನ್ ಕೇಳ್ತಾರೆ ಅಂದ್ರೆ, ಬರೇ ಫಿಮೇಲ್ ಗ್ಯಾಮೆಟೋಫೈಟಿನ ಸ್ಟ್ರಕ್ಚರ್. ಫಿಮೇಲ್ ಗ್ಯಾಮೆಟೋಫೈಟ್ ಅಂದ್ರೂ ಒಂದೇ, ಎಂಬ್ರಿಯೋ ಸಾಕ್ ಅಂದ್ರೂ ಒಂದೇ. ಸೊ ಈ ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಅಥವಾ ಕೆಲವೊಂದ್ಸರಿ ಇಲ್ಲಿ ಇರುವಂತದ್ದು ಲೇಬ್ಲಿಂಗ್ಸ್ ಇದೆಯಲ್ಲ, ಇದನ್ನ ABCD ಅಂತ ಕೊಟ್ಟಿರ್ತಾರೆ. ಓಕೆ, ABCD ಅಂತ ಕೊಟ್ಬಿಟ್ಟು ಈಗ ನಾನು ಎಕ್ಸ್ಪ್ಲನೇಷನ್ ಹೇಳಿದ್ನಲ್ಲ, ಅದರ ಬೇಸಿಸ್ ಮೇಲೆ ಕ್ವಶನ್ ಕೇಳ್ತಾರೆ. ಅಂದ್ರೆ ಸಪೋಸ್ ಸಿನರ್ಜಿಡ್ಸ್ ಇಂದ ಪ್ಲಾಯ್ಡಿ ಏನು, ಎಕ್ಸೆಲಿನ ಪ್ಲಾಯ್ಡಿ ಏನು, ಪೋಲಾರ್ ನ್ಯೂಕ್ಲಿಯಸ್ ಇನ ಪ್ಲಾಯ್ಡಿ ಏನು. ಸೊ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಸೊ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದ್ರಲ್ಲಿ ನಿಮಗೆ ಆನ್ಸರ್ ಇದೆ. ಈಗ ಈ ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಏನೇನಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಚಲಾಸಲ್ ಎಂಡ್ ಕಡೆ ಏನಿದೆ, ಮೈಕ್ರೋಪೈಲಾರ್ ಎಂಡ್ ಕಡೆ ಏನಿದೆ, ಸೆಂಟರ್ ಅಲ್ಲಿ ಏನೇನಿದೆ. ಸೊ ಇದನ್ನ ನೀವು ಬರೀತೀರಾ. ಸೊ ಇದಕ್ಕೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಸಿ, ಸ್ಟ್ರಕ್ಚರ್ ಆಫ್ ಫಿಮೇಲ್ ಗ್ಯಾಮೆಟೋಫೈಟ್ ಆರ್ ಎಂಬ್ರಿಯೋ ಸಾಕ್. ಗೊತ್ತಾಯ್ತಾ? ಸೊ ಇದನ್ನು ಒಂದು ಮೇಜರ್ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂತ ಅಂದ್ರೆ, ಫರ್ಟಿಲೈಸೇಷನ್ ಆದ್ಮೇಲೆ ಏನೇನಾಗುತ್ತೆ ಅಂತಂದ್ರೆ, ಅದಕ್ಕೆ ಇನ್ನೊಂದು ಸ್ಟ್ರಕ್ಚರ್, ಇನ್ನೊಂದು NCERT ಅಲ್ಲಿ ಇದೆ. ದಟ್ ಈಸ್ ಡಯಾಗ್ರಾಮ್ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಈ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ದಿಸ್ ಒನ್ ಇಸ್ ಪೋಲಾರ್ ನ್ಯೂಕ್ಲಿಯಸ್ ಇದೆಲ್ಲ, ಈ ಪೋಲಾರ್ ನ್ಯೂಕ್ಲಿಯಸ್ ಇಲ್ಲಿರುತ್ತೆ. ಇಲ್ಲಿ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗುತ್ತೆ. ಓಕೆ, ಸೊ ಅದು ಮೊದಲೇ ಇರೋದು ಯಾವ್ದಿದೆ? ಡಿಪ್ಲಾಯ್ಡ್. ಪೋಲಾರ್ ನ್ಯೂಕ್ಲಿಯಸ್ ಏನಿರುತ್ತೆ? ಡಿಪ್ಲಾಯ್ಡ್. ಮೇಲ್ ಗ್ಯಾಮೆಟಿನ ಪ್ಲಾಯ್ಡಿ ಏನಿರುತ್ತೆ? ಹ್ಯಾಪ್ಲಾಯ್ಡ್. ಸೊ ಹಂಗಾಗಿ ಇದೇನಾಗುತ್ತೆ? 3 ಏನಾಗುತ್ತೆ? ಇದನ್ನ ನಾವೇನಂತ ಕರಿತೀವಿ? ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ದಿಸ್ ಈಸ್ ನೋನ್ ಆಸ್ ವಾಟ್? ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ನೆಕ್ಸ್ಟ್ ಇಲ್ಲಿ ಎಕ್ಸೆಲ್ ಇದೆ. ಎಕ್ಸೆಲಿನ ಪ್ಲಾಯ್ಡಿ ಏನಿರುತ್ತೆ? ಹ್ಯಾಪ್ಲಾಯ್ಡ್. ಇದಕ್ಕೆ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗುತ್ತೆ. ಓಕೆ, ಸೊ ಅದನ್ನ ನಿಮಗೆ ಕ್ವಶನ್ ಕೇಳ್ತಾರೆ. ಡಬಲ್ ಫರ್ಟಿಲೈಸೇಷನ್, ಟ್ರಿಪಲ್ ಫ್ಯೂಷನ್ ಅಂತ. ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್ ಅಂತ ಅಂದ್ರೆ, ಪೋಲನ್ ಗ್ರೀನ್ ಅಲ್ಲಿ
ಎರಡು ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗಿರುತ್ತೆ. ಒಂದು ಮೇಲ್ ಗ್ಯಾಮೆಟ್ ಎಗ್ ಸೆಲ್ ಜೊತೆ ಫ್ಯೂಸ್ ಆಗುತ್ತೆ, ಇನ್ನೊಂದು ಮೇಲ್ ಗ್ಯಾಮೆಟ್ ಸೆಕೆಂಡರಿ ನ್ಯೂಕ್ಲಿಯಸ್ ಜೊತೆ ಫ್ಯೂಸ್ ಆಗುತ್ತೆ, ದಟ್ ಈಸ್ ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಫ್ಯೂಸ್ ಆಗುತ್ತೆ. ಹಂಗಾಗಿ ಇದನ್ನ ಡಬಲ್ ಫರ್ಟಿಲೈಸೇಷನ್, 2 ಸತಿ ಫರ್ಟಿಲೈಸೇಷನ್ ಆಯ್ತಲ್ಲ, ಅದಕ್ಕೆ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಟ್ರಿಪಲ್ ಫ್ಯೂಷನ್ ಯಾಕೆ ಅಂತ ಅಂದ್ರೆ ಇಲ್ಲಿ ಟ್ರಿಪ್ಲಾಯ್ಡ್ ಸೆಲ್ ಪ್ರೊಡ್ಯೂಸ್ ಆಗುತ್ತೆ. ಒಂದು ಸೆಕೆಂಡರಿ ನ್ಯೂಕ್ಲಿಯಸ್ ಆಲ್ರೆಡಿ ಡಿಪ್ಲಾಯ್ಡ್ ಇದೆ, ಅದ್ರ ಜೊತೆ ಒಂದು ಮೇಲ್ ಗ್ಯಾಮೆಟ್ ಹ್ಯಾಪ್ಲಾಯ್ಡ್ ಸೇರಿದ್ರೆ ಎಷ್ಟಾಗುತ್ತೆ 2n plus n, that is 3n. So that's why it is known as what? Double fertilization, triple fusion ಅಂತ ಹೇಳಿ ಬರೀತೀರಾ. ಸೊ ಅದು ಎಕ್ಸ್ಪ್ಲನೇಷನ್ ಸೇಮ್. ಇವಾಗ ಏನು ತಗೊಂಡಿಲ್ಲ ಎಕ್ಸ್ಪ್ಲನೇಷನ್ ಸೇಮ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇನ್ನೊಂದು ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಯಾವುದು? ಎಗ್ ಸೆಲ್ ಮತ್ತೆ ಮೇಲ್ ಗ್ಯಾಮೆಟ್ ಫ್ಯೂಸ್ ಆದ್ರೆ ವಾಟ್ ಇಟ್ ವಿಲ್ ಗೋಯಿಂಗ್ ಟು ಫಾರ್ಮ್, ದಟ್ ಈಸ್ ಝೈಗೋಟ್. ಓಕೆ, ಸೊ ಹಂಗಂದ್ರೆ ಆಂಟಿಪೋಡಲ್ ಮತ್ತೆ ಸಿನರ್ಜಿಡ್ಸ್ ಎಲ್ಲ ಏನಾಗುತ್ತೆ, ಅದೆಲ್ಲ ಡಿಜನರೇಟ್ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ಯೂಶಲಿ ಏನಿರುತ್ತೆ, synergids ಇದೆ, this will be called as degenerating synergids, and here it is known as what? Degenerating antipodal cells ಅಂತ ಹೇಳಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಗೊತ್ತಾಯ್ತು? ಸೊ ಈ ರೀತಿ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಇರುತ್ತೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇರುತ್ತೆ. ಓಕೆ, ದಿಸ್ ಇಸ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಓಕೆ, ಸೊ ಇಲ್ಲಿ ಸೆಲ್ ಇತ್ತಲ್ಲ ಅದು ಹಂಗೇನೆ ಇರುತ್ತೆ, ಮತ್ತೆ ಇನ್ ಮಿಕ್ಕಿರೋದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಇದು ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ದಿಸ್ zygote later develops into embryo. Okay, zygote later develops into embryo and this later develops into endosperm. Okay, ಇದು ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ. ಇಲ್ಲಿ ಕ್ವೆಶ್ಚನ್ ಕೇಳಿದ್ದಾರೆ ಮಾಡೆಲ್ ಪೇಪರ್ ಅಲ್ಲಿ, why this endosperm development precedes embryo development ಅಂತ ಅಂದ್ರೆ ಏನರ್ಥ? ಎಂಬ್ರಿಯೋ ಡೆವಲಪ್ಮೆಂಟ್ ಆಗಕ್ಕಿಂತ ಮುಂಚೆನೆ ಎಂಡೋಸ್ಪರ್ಮ್ ಡೆವಲಪ್ ಆಗ್ಬಿಡುತ್ತೆ ಬೇಗನೆ. ಯಾಕೆ ಅಂತ ಅಂದ್ರೆ ಎಂಬ್ರಿಯೋ ಡೆವಲಪ್ ಆಗ್ಬೇಕು ಅಂದ್ರೆ ಅದಕ್ಕೆ ಊಟ ಬೇಕಾಗುತ್ತೆ. ದಟ್ ಊಟ, ನರಿಶ್ಮೆಂಟ್ ಈಸ್ ಪ್ರೊವೈಡೆಡ್ ಬೈ ಹೂಮ್? ಎಂಡೋಸ್ಪರ್ಮ್. ಸೊ ಎಂಡೋಸ್ಪರ್ಮ್ ಈಸ್ ನೋನ್ ಆಸ್ ವಾಟ್? ನರಿಶಿಂಗ್ ಟಿಶ್ಯೂ, ನರಿಶ್ಮೆಂಟ್ ಟಿಶ್ಯೂ. ಸೊ ದಟ್ಸ್ ವೈ ಎಂಡೋಸ್ಪರ್ಮ್ ಇಸ್ ಡೆವಲಪ್ಡ್ ಅರ್ಲಿಯರ್ ದ್ಯಾನ್ ಎಂಬ್ರಿಯೋ. ಎಂಬ್ರಿಯೋಕ್ಕಿಂತಾನೆ ಮುಂಚೆ ಎಂಡೋಸ್ಪರ್ಮ್ ಡೆವಲಪ್ ಆಗುತ್ತೆ ಮಕ್ಕಳೇ, ಸರಿನಾ? ಸೊ ಇದು ನಿಮಗೆ ಮಾಡೆಲ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ಕೂಡ ಇದೆ. ಸೊ ಈಗ ಪ್ಲಾಯ್ಡಿ ಕೇಳ್ತಾರೆ, ಝೈಗೋಟ್ ಅಥವಾ ಎಂಬ್ರಿಯೋಯಿನ ಪ್ಲಾಯ್ಡಿ ಏನಾಗುತ್ತೆ? ಡಿಪ್ಲಾಯ್ಡ್. ಓಕೆ, ಎಂಡೋಸ್ಪರ್ಮಿನ ಪ್ಲಾಯ್ಡಿ ಏನು? ಟ್ರಿಪ್ಲಾಯ್ಡ್. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ಲಿನ ಪ್ಲಾಯ್ಡಿ ಏನಾಗುತ್ತೆ? ದಟ್ ಈಸ್ ಟ್ರಿಪ್ಲಾಯ್ಡ್. ಓಕೆ, ಸೊ ಇಲ್ಲೆಲ್ಲ ಆಸ್ ಯೂಶುವಲ್ ಆಂಟಿಪೋಡಲ್ಸ್ ಇನ ಪ್ಲಾಯ್ಡಿ ಹ್ಯಾಪ್ಲಾಯ್ಡ್ ಇರುತ್ತೆ, ಸಿನರ್ಜಿಡ್ಸ್ ಇನ ಪ್ಲಾಯ್ಡಿ ಹ್ಯಾಪ್ಲಾಯ್ಡ್ ಇರುತ್ತೆ. ಸೊ ಇದರ ಬೇಸಿಸ್ ಮೇಲೆ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ. ಇದಿಷ್ಟು ಗೊತ್ತಾಗಿದೆ ಅಂತಂದ್ರೆ ನೀವು ಈಗ ಈ ಪೋರ್ಷನ್ ಇಂದ ಯಾವುದೇ ರೀತಿ ಕ್ವೆಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಗೊತ್ತಾಯ್ತು? ಸೊ ಇನ್ನು ಬೇರೆ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇಲ್ಲ, ಇದಿಷ್ಟೇ ಇರ್ತದೆ. ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದಿಷ್ಟರಲ್ಲೇನೆ ಕ್ವೆಶನ್ಸ್ ಅರೈಸ್ ಆಗುತ್ತೆ, ಸರಿನಾ? ನೆಕ್ಸ್ಟ್ ಔಟ್ ಬ್ರೀಡಿಂಗ್ ಡಿವೈಸಸ್ ಬಗ್ಗೆ ಕೇಳ್ತಾರೆ ಕ್ವೆಶನ್. ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಅಂದ್ರೆ ಏನು, ಅಥವಾ ವಾಟ್ ಆರ್ ಕಾಂಟ್ರಿಬ್ಯೂಷನ್ಸ್ ಆಫ್ ಕ್ರಾಸ್ ಪಾಲಿನೇಷನ್ ಅಂತ ಕೇಳ್ತಾರೆ, ಅಥವಾ ಈ ರೀತಿ ಕೇಳ್ತಾರೆ. Flowering plants have developed many devices to discourage self-pollination and to encourage cross-pollination. Justify ಅಂತ ಕೇಳ್ತಾರೆ. ಅಂದ್ರೆ ಯೂಶುವಲಿ ನೋಡಿ ಪ್ಲಾಂಟ್ಸ್ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗ್ತಾ ಇರುತ್ತೆ, ಬಟ್ ಸೆಲ್ಫ್ ಪಾಲಿನೇಷನ್ ಕಂಟಿನ್ಯೂಸ್ ಆಗಿ ಆದ್ರೆ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ. ಅಂದ್ರೆ ಸೇಮ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಅಗ್ಲಗ್ಲಿ ಏನಾಗುತ್ತೆ, ಪಾಸ್ ಆನ್ ಆಗ್ತಾನೆ ಇರುತ್ತೆ. ಅದು ಅಷ್ಟು ಪ್ಲಾಂಟಿಗೆ ಒಳ್ಳೇದಲ್ಲ. ಸೊ ಹಂಗಾಗಿ ಏನಾಗ್ಬೇಕು ಅಂತಂದ್ರೆ ಕ್ರಾಸ್ ಪಾಲಿನೇಷನ್ ಆಗುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ರಾಸ್ ಪಾಲಿನೇಷನ್ ನ ಪ್ರಮೋಟ್ ಮಾಡಬೇಕು ಪ್ಲಾಂಟ್, ಸೆಲ್ಫ್ ಪಾಲಿನೇಷನ್ ನ ಅವಾಯ್ಡ್ ಮಾಡಬೇಕು ಪ್ಲಾಂಟ್. ಯಾಕೆ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಒಂದು ಫ್ಲವರ್ ಅಲ್ಲಿನೇ ಯಾವುದು ಆಂಡ್ರೋಶಿಯಂ ಮತ್ತೆ ಗೈನೇಶಿಯಂ ಎರಡೂನು ಇರುತ್ತೆ, ಅಥವಾ ಒಂದು ಪ್ಲಾಂಟ್ ಅಲ್ಲೇನೆ ಒಂದು ಮೇಲ್ ಫ್ಲವರ್ ಇನ್ನೊಂದು ಫಿಮೇಲ್ ಫ್ಲವರ್ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಆಟೋಗೆಮಿ ಮತ್ತೆ ಗೈಟೆನೋಗಮಿ ಎರಡೂನು ಅವಾಯ್ಡ್ ಮಾಡಕ್ಕೆ ಆಗ್ತಿರಲ್ಲ. ಓಕೆ, ಸೊ ಯಾವಾಗ್ಲೂ ಆಟೋಗೆಮಿ ಆದ್ರೂ ಆಗುತ್ತೆ ಅಥವಾ ಗೈಟೆನೋಗೆಮಿ ಆದ್ರೂ ಆಗ್ತಾನೆ ಇರುತ್ತೆ. ಬಟ್ ಯಾವ್ದು ಬೇಕಾಗಿರುತ್ತೆ ಅಂದ್ರೆ ಝೀನೋಗೆಮಿ ಬೇಕಾಗಿರುತ್ತೆ. ಝೀನೋಗೆಮಿ ಅಂತ ಅಂದ್ರೆ ಏನು? ಕ್ರಾಸ್ ಪಾಲಿನೇಷನ್. ಏನು ಕ್ರಾಸ್ ಪಾಲಿನೇಷನ್ ಇಲ್ಲಿ ಅಂತ ಅಂದ್ರೆ ಒಂದು ಪ್ಲಾಂಟಿನ ಫ್ಲವರ್ ಇನ್ನೊಂದು ಪ್ಲಾಂಟಿನ ಫ್ಲವರ್ ಜೊತೆ ಪಾಲಿನೇಟ್ ಆಗುವಂಥದ್ದು. ಓಕೆ, ಸೊ ದಟ್ ಈಸ್ ನೋನ್ ಆಸ್ ವಾಟ್? ಕ್ರಾಸ್ ಪಾಲಿನೇಷನ್. ಅದು ಆಗ್ಬೇಕು, ಹಂಗಾದ್ರೇನೆ ಹೊಸ ಕ್ಯಾರೆಕ್ಟರ್ ಪ್ಲಾಂಟ್ಸ್ ಅಲ್ಲಿ ಬರ್ತದೆ. ಸೊ ಅದರಿಂದನೂ ಕೂಡ ಪ್ಲಾಂಟ್ಸ್ ಗೆ ಬೆನಿಫಿಟ್ಸ್ ಇರುತ್ತೆ. ಓಕೆ, ಸೊ ಅದಕ್ಕೆ ಪ್ಲಾಂಟ್ಸ್ ಏನೇನೆಲ್ಲ ಚೇಂಜಸ್ ಮಾಡ್ಕೊಂಡಿರುತ್ತೆ, ಕ್ರಾಸ್ ಪಾಲಿನೇಷನ್ ನ ಪ್ರಮೋಟ್ ಮಾಡಬೇಕು, ಸೆಲ್ಫ್ ಪಾಲಿನೇಷನ್ ನ ತಡೆಗಟ್ಟಬೇಕು ಅಂತದ್ ಏನೇನ್ ಮಾಡ್ಕೊಳ್ಳುತ್ತೆ ಪ್ಲಾಂಟ್ಸ್ ಅಂತಂದೇಳಿ ಕೇಳಿದಾಗ ನೀವು ಈ ನೇಮ್ಸ್ ಬರೆಯುವಂಥದ್ದು ನೆಸೆಸಿಟಿ ಇಲ್ಲ. ಬಟ್
ಇಫ್ ಯು ಹ್ಯಾವ್ ದಟ್ ಈಸ್ ರೆಡ್ ದೀಸ್ ನೇಮ್ಸ್, ಯೂಶಲಿ ಪಾಠ ಮಾಡ್ಬೇಕಾದ್ರೆ ಹೇಳಿರ್ತಾರೆ ಈ ನೇಮ್ಸ್ ನ, ಸೊ ನೀವು ಕಲ್ತಿರ್ತೀರಾ ಅಂತ ಅಂದ್ರೆ ಬರಿಬಹುದು. ಇಲ್ಲ ಅಂದ್ರೆ ಈ ನೇಮ್ಸ್ ಇಲ್ದೇನೆ NCERT ಅಲ್ಲಿ ಯಾವ ರೀತಿ ಕೊಡ್ತಿರಲ್ಲ ಅದನ್ನೇ ಪಾಯಿಂಟ್ ವೈಸ್ ಅಲ್ಲಿ ನಾನು ಇಲ್ಲಿ ಬರ್ದಿರೋಂಥದ್ದು. ಓಕೆನಾ? ಸೊ ವಿದೌಟ್ ದೀಸ್ ನೇಮ್ಸ್ ಲೆಟ್ ಅಸ್ ಡಿಸ್ಕಸ್ ವಾಟ್ ಆರ್ ದ ಟೈಪ್ಸ್. ಓಕೆ, ಸೊ ಫಸ್ಟ್ ಒನ್ ಏನಂದ್ರೆ ಡೈಕೋಗಮಿ. ಡೈಕೋಗಮಿ ಅಂತ ನೋಡಿ, ಇಟ್ ಇಸ್ ಅ ಕಂಡೀಷನ್ ವೇರ್ ಮೇಲ್ ಅಂಡ್ ಫಿಮೇಲ್ ಸೆಕ್ಸ್ ಆರ್ಗನ್ಸ್ mature at different times. That is, pollen release and stigma receptivity are not synchronized. These are of two types. ಏನಾಗುತ್ತೆ ಅಂತಂದ್ರೆ, ಒಂದು ಸ್ಟೆಮನ್ ಇದೆ, ಓಕೆ, ಒಂದು ಫ್ಲವರ್ ಅಲ್ಲಿ. ಇನ್ನೊಂದು ಎಕ್ಸಾಂಪಲ್ ಒಂದೇ ಅಂತ ತಗೊಂತಾ ಇದೆ. ಇನ್ನೊಂದು ಏನಿದೆ, ಸ್ಟಿಗ್ಮಾ ಇದೆ ಇಲ್ಲಿ ಮೇಲೆ, ದಟ್ ಈಸ್ ಪಿಸ್ಟಲ್ ಇದೆ. ಓಕೆ, ಸೊ ಈಗ ಇಲ್ಲಿ ಏನಾಗ್ಬೇಕು ಅಂದ್ರೆ ಈ ಆಂಥರ್ ಇದೆಯಲ್ಲ ಇಲ್ಲಿರುವಂತದ್ದು, ಇದು ಮೆಚೂರ್ ಆಗೋದೇ ಇಲ್ಲ. ಫಸ್ಟಿಗಿನ್ನ ಯಾವ್ದು ಮೆಚೂರ್ ಆಗ್ಬಿಟ್ಟಿರುತ್ತೆ, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮೆಚೂರ್ ಆಗಿರುತ್ತೆ. ಸೊ ಹಂಗಾಗಿ ಈ ಆಂಥರ್ ಇಂದ ಪೋಲನ್ ಗ್ರೇನ್ಸ್ ಅಲ್ಲಿ ಬೀಳೋದಿಲ್ಲ. ಹಂಗಾಗಿ ಏನು ಅವಾಯ್ಡ್ ಆಯ್ತು, ನಾವು ಇಟ್ ಈಸ್ ಅವಾಯ್ಡಿಂಗ್ ವಾಟ್, ಆಟೋಗೆಮಿ. ಆಟೋಗೆಮಿನ ಅವಾಯ್ಡ್ ಮಾಡ್ತಾ ಇದೆ, ಅಂದ್ರೆ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡ್ತಿದೆ. ರಾದರ್ ಇಟ್ ಈಸ್ ಎನ್ಕರೇಜಿಂಗ್ ಕ್ರಾಸ್ ಪಾಲಿನೇಷನ್. ಗೊತ್ತಾಯ್ತಾ? ಸೊ ಈ ರೀತಿ ಆಗುವಂತಹ ಚಾನ್ಸಸ್ ಇರ್ತದೆ. ಇದರಲ್ಲಿ ಟೂ ಟೈಪ್ಸ್ ಇದೆ. ಯಾವುದು ಅಂದ್ರೆ ಪ್ರೋಟಾಂಡ್ರಿ ಮತ್ತೆ ಪ್ರೋಟೋಗೈನಿ. ಫಸ್ಟಿಗೆನೆ ಸ್ಟೆಮನ್ ಮೆಚೂರ್ ಆದ್ರೆ ಅದನ್ನ ಪ್ರೋಟೋ ಆಂಡ್ರಿ ಅಂತ ಕರಿತೀವಿ. ಫಸ್ಟಿಗೆನೆ ಈ ಯಾವುದು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮೆಚೂರ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಪ್ರೋಟೋಗೈನಿ. ಗೈನಿಷಿಯಂ ಮೆಚೂರ್ ಆದ್ರೆ ಅದನ್ನ ಏನಂತ ಕರಿತೀವಿ, ಪ್ರೋಟೋಗೈನಿ ಅಂತ ಕರಿತೀವಿ. ಗೊತ್ತಾಯ್ತು? ನೆಕ್ಸ್ಟ್ ಇನ್ನೊಂದು ಡೈಕ್ಲಿನಿ. ಸಿ, ಇಟ್ ಇಸ್ ಅ ಫಾರ್ಮೇಶನ್ ಆಫ್ ಯುನಿಸೆಕ್ಷುವಲ್ ಫ್ಲವರ್ಸ್ ವೇರ್ ಮೇಲ್ ಅಂಡ್ ಫಿಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಆನ್ ಡಿಫರೆಂಟ್ ಪ್ಲಾಂಟ್. ಇದೆಲ್ಲ ಇಷ್ಟು ಕಷ್ಟ ಪಡೋದೇ ಬೇಡಪ್ಪ. ನಾನ್ ಫಸ್ಟ್ ಮೆಚೂರ್ ಆಗು, ನೀನ್ ಫಸ್ಟ್ ಮೆಚೂರ್ ಆಗು ಅಂತದ್ ಕಷ್ಟ ಪಡೋದೇ ಬೇಡ. ಒಂದು ಫ್ಲವರ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಷ್ಟೇ ಕೊಡೋದು, ಇನ್ನೊಂದು ಪ್ಲಾಂಟ್ ಅಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಷ್ಟೇ ಕೊಡೋದು. ಎಕ್ಸಾಂಪಲ್ ಯಾವ್ದು ಅಂದ್ರೆ ಪಪಾಯ. ಒಂದು ಪಪಾಯ ಮರ ಇದೆ ಅಂತ ಅಂದ್ರೆ ಅದರಲ್ಲಿ ಫ್ಲವರ್ಸ್ ಬರ್ತಾ ಇದೆ ಅಂದ್ರೆ ಆ ಪಪಾಯ ಮರದಲ್ಲಿ ಇರುವಂತ ಫ್ಲವರ್ಸ್ ಎಲ್ಲ ಒಂದು ಐದರ್ ಆಂಡ್ರೇಶಿಯಂ ಇರುವಂತದ್ದು ಇರುತ್ತೆ ಫ್ಲವರ್ಸ್, ಅಥವಾ ಇನ್ನೊಂದ್ರಲ್ಲಿ ಗೈನಿಷಿಯಂ ಇರುವಂತದ್ದು ಇರುತ್ತೆ. ಎರಡು ಒಟ್ಟಿಗೆ ಇರೋದಿಲ್ಲ. ಗೊತ್ತಾಯ್ತಾ? ಸೊ ಆ ರೀತಿ ಪ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಬೇರೆ ಯಾವುದು ಅಲ್ಲಿ ಏನು ಸ್ಟೆಪ್ಪೇ ಇಲ್ಲ, ಅದು ಕಂಪಲ್ಸರಿಯಾಗಿ ಏನಾಗ್ಬೇಕಾಗುತ್ತೆ, ಕ್ರಾಸ್ ಪಾಲಿನೇಷನ್ ಆಗ್ಲೇಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಹಂಗೆ. ನೆಕ್ಸ್ಟ್ ಸೆಲ್ಫ್ ಸ್ಟೆರಿಲಿಟಿ ಆರ್ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ. ಇದೇನು ಅಂತ ಅಂದ್ರೆ, ಈ ಸ್ಟಿಗ್ಮಾ ಇದೆಯಲ್ಲ ಇದು ಬಹಳ ಒಂದು ಏನು ಅದ್ರದ್ದೇ ಆಗಿರುವಂತಹ ಒಂದು ಪ್ರಾಸೆಸ್ ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇರುತ್ತೆ. ಯಾವ ಪ್ರಾಸೆಸ್ ಅಂತ ಅಂದ್ರೆ, ಸ್ಟಿಗ್ಮಾ ಅಲ್ಲಿ ಕೆಲವೊಂದು ಕೆಮಿಕಲ್ ಸೆಕ್ರೇಷನ್ ಆಗಿರುತ್ತೆ. ಓಕೆ, ಯಾವ ರೀತಿ ಅಂತಂದ್ರೆ, ಸಪೋಸ್ ಈ ಸ್ಟೆಮನ್ ಇಂದಾನೆ ಪೋಲನ್ ಗ್ರೇನ್ ಏನಾದ್ರು ಬಿತ್ತು ಅಂತಂದ್ರೆ ಅದು ಎಕ್ಸೆಪ್ಟ್ ಮಾಡ್ಕೊಳಲ್ಲ. ಅದಕ್ಕೆ ಗೊತ್ತಾಗುತ್ತೆ ಇದು ಸೇಮ್ ಫ್ಲವರ್ ಇಂದ ಬರ್ತಾ ಇದೆ ಪೋಲನ್ ಗ್ರೇನ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇಟ್ ವಿಲ್ ಡಿಟೆಕ್ಟ್ ದೇರ್ ಇಟ್ಸ್ ಓನ್ ಕೈಂಡ್ ಆಫ್ ಪೋಲನ್ ಗ್ರೇನ್ಸ್. ಸೊ ದಟ್ಸ್ ವೈ ಇಟ್ ವಿಲ್ ರಿಜೆಕ್ಟ್. ಓಕೆ, ಆಮೇಲೆ ಬೇರೆ ಫ್ಲವರ್ ಇಂದ ಬಂತು ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಏನ್ ಮಾಡ್ತಾ ಇದೆ ಸ್ಟಿಗ್ಮಾ ಇಲ್ಲಿ, ಇಟ್ ಈಸ್ ಅವಾಯ್ಡಿಂಗ್ ಇಟ್ಸ್ ಸೆಲ್ಫ್ pollen grain and accepting other flowers pollen grain. So that's why it is discouraging self pollination and encouraging cross pollination. ಗೊತ್ತಾಯ್ತು? ಸೊ ಅದನ್ನ ನಾವು ಏನಂತ ಕರಿತೀವಿ, ಸೆಲ್ಫ್ ಸ್ಟೆರಿಲಿಟಿ ಆರ್ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ. ಓಕೆ, ಕಂಪ್ಯಾಟಿಬಲ್ ಅಂತಂದ್ರೆ ಮ್ಯಾಚ್ ಆಗೋದು, ಇನ್ಕಂಪ್ಯಾಟಿಬಲ್ ಅಂತಂದ್ರೆ ಮ್ಯಾಚ್ ಆಗದೆ ಇರುವಂತದ್ದು. ಗೊತ್ತಾಯ್ತು? ಸೊ ಸೆಲ್ಫ್ ನ ಏನ್ ಮಾಡ್ತಾ ಇದೆ, ಮ್ಯಾಚ್ ಆಗ್ತಾ ಇಲ್ಲ. ಸೊ ಸೆಲ್ಫ್ ಇನ್ಕಂಪ್ಯಾಟಬಲ್. ಓಕೆ, ಬಟ್ ಬೇರೆ ಫ್ಲವರಿನ ಪೋಲನ್ ಗ್ರೇನ್ಸ್ ಗೆ ಅದೇನಾಗುತ್ತೆ, ಕಂಪ್ಯಾಟಿಬಲ್ ಇರುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಸೊ ಈ ರೀತಿ ಪ್ರೊಸೆಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಹೆಟೆರೋಸ್ಟೈಲ್. ಕೆಲವೊಂದು ಫ್ಲವರ್ಸ್ ಅಲ್ಲಿ ಏನಂತಂದ್ರೆ ಸ್ಟೈಲ್ ನ ಲೆಂತ್ ಡಿಫರ್ ಆಗುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ಅಲ್ಲಿ ಪೋಲನ್ ಗ್ರೇನ್ಸ್ ಸ್ಟಿಗ್ಮಾ ಮೇಲೆ ಹೋಗಿ ಬೀಳುವಂತ ಚಾನ್ಸಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಹೆರ್ಕೋಗೆಮಿ, ಅಂದ್ರೆ ಪೊಸಿಷನ್. ಇದನ್ನು ಅದೇ ತರನೇ ಸೇಮ್ ಏನಾಗುತ್ತೆ ಅಂದ್ರೆ, ಪೊಸಿಷನ್ ಬೇರೆ ಬೇರೆ ಕಡೆ ಇರುತ್ತೆ. ಒಂದು ಇಷ್ಟುದ್ದ ಸ್ಟಿಗ್ಮಾ ಇದ್ರೆ ಇನ್ನೊಂದು ಕೆಳಗಡೆ ಪುಟಾಣಿ ಆಂಥರ್ ಇರುತ್ತೆ. ಓಕೆ, ಸೊ ಈ ಆಂಥರಿನ ಪೋಲನ್ ಗ್ರೇನ್ಸ್ ಆ ಸ್ಟಿಗ್ಮಾ ಮೇಲೆ ಹೋಗಿ ಬೀಳೋಕೆ ಆಗ್ತಾ ಇರಲ್ಲ. ಸೊ ಆ ತರ ಡಿಫ್ರೆಂಟ್ ಪೊಸಿಷನ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ನ ಅವಾಯ್ಡ್ ಆಗುತ್ತೆ. ಓಕೆ, ಸೊ ಕ್ರಾಸ್ ಪಾಲಿನೇಷನ್ ಏನಾಗುತ್ತೆ, ಇಟ್ ವಿಲ್ ಪ್ರಮೋಟ್. ಸೊ ದೀಸ್ ಆರ್ ಆಲ್ ಪಾಯಿಂಟ್ಸ್ ಯು ನೀಡ್ ಟು ಮೆನ್ಷನ್ ಇನ್ ಯೋರ್ ಆನ್ಸರ್ ಶೀಟ್. ಈ ರೀತಿ ಪಾಯಿಂಟ್ ವೈಸ್ ಬರೀತೀರಾ. ಆಮೇಲೆ ಇನ್ನೊಂದು ಹೇಳೋದ್ ಮತ್ತೆ, ಹೆಡ್ಡಿಂಗ್ಸ್ ಏನ್ ಮಾಡ್ತೀರಾ, ಅಂಡರ್ಲೈನ್ ಹಾಕ್ತೀರಾ. ಆಮೇಲೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ವರ್ಡ್ ಕಾಣಿಸ್ತಾ ಇದೆ ಅಲ್ಲಿ ನೀವೇನ್ ಮಾಡ್ತೀರಾ, ಅಂಡರ್ಲೈನ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ಓ ಇವರೆಲ್ಲ ಬರ್ದಿದ್ದಾರೆ ಅಂತಂದೇಳಿ ಬೇಗ ಬೇಗ ಕರೆಕ್ಷನ್ ಮಾಡ್ಬಿಟ್ಟು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಅದನ್ನು ಕೂಡ ನಾನು ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದೀನಿ, ನೀವು ಯಾವ ರೀತಿ ಆನ್ಸರ್ಸ್ ಬರೀಬೇಕು ಅಂತ ಅದನ್ನು ಒಂದ್ಸಲಿ ನೀವು ನೋಡಿ. ಬಯಾಲಜಿಗೆ ಸಪರೇಟ್ ಆಗಿ ಇದೆ, ಸೊ ಯು ಕ್ಯಾನ್ ವಾಚ್ ದಟ್ ಲೇಟರ್. ನೆಕ್ಸ್ಟ್
ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಈಗ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಸೇಮ್, ದಟ್ ಈಸ್ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಬಗ್ಗೆ ಏನ್ ಹೇಳಿದ್ನಲ್ಲ, ದಟ್ ಈಸ್ ನೋನ್ ಆಸ್ ವಾಟ್ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್. ಪೋಲನ್ ಗ್ರೀನ್ ಪಿಸ್ಟಲ್ ಜೊತೆ ಯಾವ ರೀತಿ ಇಂಟರಾಕ್ಟ್ ಮಾಡುತ್ತೆ, ದಟ್ ಈಸ್ ಓನ್ಲಿ ದೇ ಹ್ಯಾವ್ ಎಕ್ಸ್ಪ್ಲೈನ್ ಇನ್ ದೀಸ್ ಪಾಯಿಂಟ್ಸ್. ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಬಗ್ಗೆ ಬರೀರಿ ಅಂತ ಹೇಳಿ 5 ಮಾರ್ಕ್ಸ್ ಗೆ ಕೇಳಿದ್ರೆ ಇದಿಷ್ಟು ಪಾಯಿಂಟ್ಸ್ ನೀವು ಬರೀತೀರಾ. ಓಕೆ, ಸೊ ಬಹಳ ಸರಿ ರಿಪೀಟ್ ಆಗಿರುವಂತಹ ಕಾನ್ಸೆಪ್ಟ್ ಈ ಲೆಸನ್ ಇಂದ ಅಂತ ನನಗೆ ಕೇಳಿದ್ರೆ ದಟ್ ಈಸ್ embryo sac development, embryo sac structure, ovule structure, ovule diagram explain ಮಾಡ್ಲಿಕ್ಕೆ ಇದೇ ಜಾಸ್ತಿ ಸರಿ ರಿಪೀಟ್ ಆಗಿರುವಂತದ್ದು. ಇನ್ ಮಿಕ್ಕಿರೋ ಕ್ವಶನ್ಸ್ ಕೂಡ ರಿಪೀಟ್ ಆಗಿದೆ. ಓಕೆ, ಜೊತೆಗೆ ಕೆಲವೊಂದ್ಸರಿ ಹೇಳಕ್ ಆಗಲ್ಲ, ಮೇ ಬಿ ಅವರಿಗೆ ಸೇಮ್ ರಿಪೀಟ್ ಮಾಡಿರುವಂತ ಕ್ವಶನ್ಸ್ ಕೇಳಬಾರ್ದು, ಏನಾದ್ರು ಡಿಫ್ರೆಂಟ್ ಆಗಿ ಕೇಳೋಣ ಅಂತ ಅಂದ್ರೆ ಏಜೆಂಟ್ಸ್ ಆಫ್ ಪಾಲಿನೇಷನ್ ಬಗ್ಗೆ ಕ್ವಶನ್ ಕೇಳ್ಬೋದು. ಏಜೆಂಟ್ಸ್ ಆಫ್ ಪಾಲಿನೇಷನ್, ಸೊ ಟೈಪ್ಸ್ ಆಫ್ ಪಾಲಿನೇಷನ್ ಅಂತೂ ನೀವು ನೋಡ್ಕೊಂಡಿರ್ತೀರಾ. ಯಾವುದು ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಅಲ್ಲಿ ಆಟೋಗೆಮಿ, ಗೇಟೆನೋಗೆಮಿ, ಕ್ರಾಸ್ ಪಾಲಿನೇಷನ್ ಅಂದ್ರೆ ಝಿನೋಗೆಮಿ. ಇದಿಷ್ಟು ಟೈಪ್ಸ್ ಮತ್ತೆ ಎಕ್ಸಾಂಪಲ್ಸ್ ನೀವು ನೋಡ್ಕೊಂಡಿರ್ತೀರಾ. ಜೊತೆಗೆ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂತ ಅಂದ್ರೆ ವಿಂಡ್ ಪಾಲಿನೇಷನ್, ಅದರಲ್ಲಿ ಫ್ಲವರ್ಸ್ ಯಾವ ತರ ಇರಬೇಕು, ಅದರ ಕ್ಯಾರೆಕ್ಟರ್ಸ್. ಯಾವುದು ವಾಟರ್ ಪಾಲಿನೇಷನ್, ಇದರಲ್ಲಿ ಪೋಲನ್ ಗ್ರೇನ್ಸಿನ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಪಾಲಿನೇಷನ್ ಆಗುತ್ತೆ, ಮೇಜರ್ ಆಗಿ ವ್ಯಾಲಿಸ್ನೇರಿಯಾದಲ್ಲಿ ಯಾವ ರೀತಿ ಆಗುತ್ತೆ. ಸೊ ಈ ಕ್ವಶನ್ ಕೇಳ್ತಾರೆ. ವ್ಯಾಲಿಸ್ನೇರಿಯಾ ಅಥವಾ ಇನ್ನೊಂದು ಯಾವ್ದಿದೆ ಝೂಸ್ಟೆರಾ. ಇದು ರೇರ್ ಕ್ವೆಶನ್ಸ್, ಬಟ್ ಫಿಕ್ಸ್ಡ್ ಅಂತ ಕೇಳಿದ್ರೆ ಇದಿಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಇದು ಫಿಕ್ಸ್, ನೀವು ಕಲಿಲೇಬೇಕಾಗಿರುವಂಥದ್ದು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ ದಟ್ ಈಸ್ ಇನ್ಸೆಕ್ಟ್ ಪಾಲಿನೇಷನ್ ಬಗ್ಗೆನೂ ಕೂಡ ಕ್ವಶನ್ ಕೇಳ್ತಾರೆ. ಅಲ್ಲಿ ಫ್ಲವರ್ಸಿನ ಕ್ಯಾರೆಕ್ಟರ್ ಯಾವ ರೀತಿ ಇರಬೇಕು ಅಂತ, ಅದು ಐ ಥಿಂಕ್ ಪೇಪರ್ 3 ಅಲ್ಲಿ ನಿಮಗೆ ಕೇಳಿದ್ದಾರೆ. ಡಯಾಗ್ರಾಮ್ ಹಾಕ್ಬಿಟ್ಟು ಫ್ಲವರ್ಸಿನ ಕ್ಯಾರೆಕ್ಟರ್ ಯಾವ ರೀತಿ, ಏನ್ ಪ್ರೊವೈಡ್ ಮಾಡುತ್ತೆ ಇನ್ಸೆಕ್ಟ್ ವಿಸಿಟರ್ಸ್ಗೆ, ಫ್ಲವರ್ಸ್ ಯಾವ ರೀತಿ ಮಾಡಿಫಿಕೇಶನ್ ಆಗುತ್ತೆ ಅದರ ಸ್ಟ್ರಕ್ಚರ್. ಸೊ ಆ ರೀತಿ ಕ್ವಶನ್ ಕೇಳಿದ್ದಾರೆ. ಸೊ ಅದನ್ನ ನೋಡ್ಕೊಳ್ಳಿ. ಬಿಟ್ರೆ ಡೆಫಿನೇಷನ್ ಕೇಳಿ, ಇದು ನಿಮಗೆ ಸಬ್ ಕ್ವಶನ್ಸ್ ಅಲ್ಲಿ ಅಲ್ಲಲ್ಲಿ ಇನ್ಕ್ಲೂಡ್ ಆಗ್ಬೋದು, ಅಥವಾ 2 ಮಾರ್ಕ್ಸ್ ಮತ್ತೆ ಇದರಲ್ಲಿ ಯಾವುದು MCQs ಅಲ್ಲಿನೂ ಕೂಡ ಈ ಕಾನ್ಸೆಪ್ಟ್ಸ್ ಬರುತ್ತೆ. ಅಪೋಮಿಕ್ಸಿಸ್, ಪಾಲಿಎಂಬ್ರಿಯೋನಿ, ಪಾರ್ಥೆನೋಕಾರ್ಪಿಕ್, ಫಾಲ್ಸ್ ಫ್ರೂಟ್ ಮತ್ತೆ ಪೆರಿಸ್ಪರ್ಮ್. ಏನೇನು ಇದಂದ್ರೆ ಅಪೋಮಿಕ್ಸಿಸ್ ಅಂತ ಅಂದ್ರೆ ಏನು, ದ ಮೆಕ್ಯಾನಿಸಮ್ ಆಫ್ ಪ್ರೊಡಕ್ಷನ್ ಆಫ್ ಸೀಡ್ಸ್ ವಿದೌಟ್ ಫರ್ಟಿಲೈಸೇಷನ್. ನೋಡಿ, ಸೀಡ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಬಟ್ ಫರ್ಟಿಲೈಸೇಷನ್ ಆಗ್ತಾ ಇಲ್ಲ. ಇಂಥ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಅಪೋಮಿಕ್ಸಿಸ್. ಇದರಲ್ಲಿ ಈ ಪ್ರೊಸೆಸ್ ನೋಡ್ತೀವಿ ನ್ಯಾಚುರಲ್ ಆಗಿ ಅಂತಂದ್ರೆ ಗ್ರಾಸ್ ಮತ್ತೆ ಆಸ್ಟ್ರೇಸಿ ಫ್ಯಾಮಿಲಿ. ಆಸ್ಟ್ರೇಸಿ ಅಂತಂದ್ರೆ ಸನ್ಫ್ಲವರ್ ಫ್ಯಾಮಿಲಿ. ಓಕೆ, ಸೊ ಸನ್ಫ್ಲವರ್ ಫ್ಯಾಮಿಲಿ ಆ ಪ್ಲಾಂಟ್ಸ್ ಇರುವಂತದ್ದು ಮೋಸ್ಟ್ ಎವಾಲ್ವ್ಡ್ ಡೈಕಾಟ್ ಫ್ಯಾಮಿಲಿ ಅಂದ್ರೆ ಆಸ್ಟ್ರೇಸಿ ಫ್ಯಾಮಿಲಿ. ಸೊ ಇದರಲ್ಲಿ ಬರುವಂತಹ ಕ್ಯಾರೆಕ್ಟರ್ ಇದು. ನೆಕ್ಸ್ಟ್ ಪಾಲಿಎಂಬ್ರಿಯಾನಿ ಅಂತ ಅಂದ್ರೆ, ಈಗ ಒಂದು ಸೀಡ್ ಅಲ್ಲಿ ಒಂದು ಎಂಬ್ರಿಯೋ ಮಾತ್ರ ಬರಕ್ ಸಾಧ್ಯ, ಯಾಕಂದ್ರೆ ಒಂದು ಎಂಬ್ರಿಯೋ ಸಾಕಿರುತ್ತೆ, ರೈಟ್. ಒಂದ್ ಎಂಬ್ರಿಯೋ ಸಾಕಿದ್ರೆ ನೆಕ್ಸ್ಟ್ ಏನಾಗುತ್ತೆ, ಒಂದೇ ಒಂದು ಎಂಬ್ರಿಯೋ ಡೆವಲಪ್ ಆಗುತ್ತೆ. ದೇರ್ ಇಸ್ ಡೆವಲಪ್ಮೆಂಟ್ ಚಾನ್ಸಸ್ ಆಫ್ ಓನ್ಲಿ ಒನ್ ಎಂಬ್ರಿಯೋ. ಬಟ್ ಇನ್ ಸಮ್ plants there we can see where we can absorb more than one embryo, so that's why it is known as what polyembryony. ನಿಮಗೆ ಡೆಫಿನೇಷನ್ ಕನ್ಫ್ಯೂಸ್ ಅಂತ ಅನ್ಸೋದೇ ಇಲ್ಲ, ಯಾಕಂದ್ರೆ ಈ ವರ್ಡ್ ಅಲ್ಲೇನೆ ನಿಮಗೆ ಮೀನಿಂಗ್ ಇರುತ್ತೆ. ಅಪೋಮಿಕ್ಸಿಸ್ ಇಲ್ಲಿನೂ ಅಷ್ಟೇ, ಸೀಡ್ಸ್ ವಿದೌಟ್ ಫರ್ಟಿಲೈಸೇಷನ್, ಏನೋ ಮಿಕ್ಸ್ಅಪ್ ಆಗ್ಬಿಟ್ಟಿದೆ, ಸೊ ಫರ್ಟಿಲೈಸೇಷನ್ ಆಗ್ಲಿಲ್ದಂಗೆನೆ ಸೀಡ್ಸ್ ಪ್ರೊಡ್ಯೂಸ್ ಆಗ್ತಿದೆ, ಅಪೋಮಿಕ್ಸಿಸ್. ನೆಕ್ಸ್ಟ್ ಎಂಬ್ರಿಯೋ ಒಂದಕ್ಕಿಂತ ಜಾಸ್ತಿ ಇದೆ, ಅದಕ್ಕೆ ಪಾಲಿಎಂಬ್ರಿಯಾನಿ. ಎಕ್ಸಾಂಪಲ್ ಏನು, ಸಿಟ್ರಸ್ ಮತ್ತೆ ಮ್ಯಾಂಗೋ. ಗೊತ್ತಾಯ್ತು. ನೆಕ್ಸ್ಟ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್. ನೋಡಿ, ಕಾರ್ಪೆಲ್ ಅಂತ ಅಂದ್ರೆ ಏನು, ಇಲ್ಲಿ ಯಾವುದು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇದಾರೆ. ಪಾರ್ಥೆನೋ ಅಂತ ಅಂದ್ರೆ ಏನಾಗುತ್ತೆ, ದಿಸ್ ಇಸ್ ಫಾರ್ಮೇಶನ್ ಆಫ್ ಫ್ರೂಟ್ ವಿದೌಟ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆಗ್ಲಿಲ್ದಂಗೆನೆ ಫ್ರೂಟ್ ಫಾರ್ಮೇಶನ್ ಆಗ್ತಾ ಇದೆ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಏನು ಅಂತಂದ್ರೆ ಬನಾನಾ. ಸೊ ಹಂಗಾಗಿ ಇದರಲ್ಲಿ ಏನಿರಲ್ಲ, ಸೀಡ್ಸ್ ಇರೋದಿಲ್ಲ. ನಾವು ಇಲ್ಲಿ ಬನಾನಾ ತಿನ್ಬೇಕಾದ್ರೆ ಸಣ್ಣ ಸಣ್ಣ ಡಾಟ್ಸ್ ಕಾಣಿಸ್ತಿರುತ್ತಲ್ಲ, ಯಾವುದು ಬ್ರೌನ್ ಕಲರ್, ಅದೇನು ಅಂತಂದ್ರೆ ಓವ್ಯೂಲ್. ಓಕೆ, ಫರ್ಟಿಲೈಸ್ ಆಗದೆ ಇರುವಂತ ಓವ್ಯೂಲ್ ಹಂಗೇನೆ ಇರುತ್ತೆ, ಡೈರೆಕ್ಟ್ ಆಗಿ ಫ್ರೂಟ್ ಫಾರ್ಮೇಶನ್ ಆಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ, ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಫಾಲ್ಸ್ ಫ್ರೂಟ್. ಯೂಶಲಿ ಏನಾಗ್ಬೇಕು, ಸ್ಟಿಗ್ಮಾ ಸ್ಟೈಲ್ ಓವರಿ ಇತ್ತು ಅಂತ ಅಂದ್ರೆ ಓವರಿಯಿಂದನೇ ಏನಾಗ್ಬೇಕು, ಫ್ರೂಟ್ ಫಾರ್ಮೇಶನ್ ಆಗ್ಬೇಕು. ಇದೇ ನೆಕ್ಸ್ಟ್ ಏನಾಗ್ಬೇಕು, ಫ್ರೂಟ್ ಫಾರ್ಮೇಶನ್ ಆಗ್ಬೇಕು. ಬಟ್ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಇಲ್ಲಿರುವಂತ ಥಲಾಮಸ್ ಆಗಿರ್ಬೋದು, ಅಥವಾ ಇಲ್ಲಿರುವಂತ ಕೆಲಿಕ್ಸ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಇರುವಂತ ಕೊರೊಲ್ಲ ಆಗಿರ್ಬೋದು. ಯೂಶಲಿ ಜಾಸ್ತಿ ಸರಿ ಏನಾಗುತ್ತೆ ಅಂದ್ರೆ ಈ ಥಲಾಮಸ್, ಇದೇ ನೆಕ್ಸ್ಟ್ ಆಗುತ್ತೆ ಅಂದ್ರೆ ಫ್ರೂಟ್ ಫಾರ್ಮೇಶನ್ ಆಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ, ಫಾಲ್ಸ್ ಫ್ರೂಟ್. ಓಕೆ, ಎಕ್ಸಾಂಪಲ್ ಯಾವುದು ಅಂದ್ರೆ ಸ್ಯಾಕ್ ಅಂತ ನೆನ್ಪಿಟ್ಕೊಳ್ಳಿ, SAC.
ಸ್ಯಾಕ್ ಅಂದ್ರೆ ಸ್ಟ್ರಾಬೆರಿ, ಸ್ಯಾಕ್ ಅಂದ್ರೆ ಚೀಲ. ಚೀಲದಲ್ಲಿ ಏನಿದೆ ಅಂತ ನೆನ್ಪಿಟ್ಕೊಳ್ಳಿ, ಸ್ಟ್ರಾಬೆರಿ, ಆಪಲ್ ಮತ್ತೆ ಕ್ಯಾಶು ಇದೆ ಅಂತ ನೆನ್ಪಿಟ್ಕೊಳ್ಳಿ. ಆನ್ಸರ್ ಗೊತ್ತಾಗ್ಬೇಡ. ನೆಕ್ಸ್ಟ್ ಪೆರಿಸ್ಪಮ್. ಪೆರಿಸ್ಪಮ್ ಅಂತ ಅಂದ್ರೆ ಏನು? ಪರ್ಸಿಸ್ಟೆಂಟ್ ನ್ಯೂಸೆಲಸ್ ಇನ್ ಸೀಡ್ಸ್. ಯೂಶಲಿ ಓವ್ಯೂಲ್ ಅಲ್ಲಿ ಇರುವಂತಹ ನ್ಯೂಸೆಲಸ್ ಸೀಡ್ಸ್ ಅಲ್ಲಿ ನಾವು ನೋಡೋದಿಲ್ಲ. ಬಟ್ ಈ ಪ್ಲಾಂಟ್ಸ್ ಅಲ್ಲಿ ಯಾವುದು ಬ್ಲಾಕ್ ಪೆಪ್ಪರ್, ಬೀಟ್, ಕಾಫಿ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನ್ಯೂಸೆಲಸ್ ಹಂಗೆ ಉಳ್ಕೊಂಡು ಹೋಗ್ಬಿಡುತ್ತೆ ಸೀಡ್ಸ್ ಫಾರ್ಮೇಶನ್ ಆದ್ಮೇಲೂ ಕೂಡ. ಸೊ ಹಂಗಾಗಿ ಅಂತ ಕರಿತೀವಿ ಪೆರಿಸ್ಪಮ್. ಓಕೆ, ಪರ್ಸಿಸ್ಟೆಂಟ್ ಅಂದ್ರೆ ಉಳ್ಕೊಳ್ಳೋದು, ರಿಟೇನ್ ಆಗೋದು. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್? ಪರ್ಸಿಸ್ಟೆಂಟ್. ಗೊತ್ತಾಯ್ತು? ಸೊ ಇದಿಷ್ಟು ಡೆಫಿನೇಷನ್ ನ ನೀವು ನೋಡ್ಕೊಳ್ಳಿ. ಓಕೆ, ಸೊ ಇದಲ್ಲದೆ ಮತ್ತೆ ಇನ್ನೇನು ನೋಡ್ಕೊಂತೀರಾ? ಆಗ್ಲೇ ಹೇಳಿದ್ನಲ್ಲ ಅದೇ ಹೈಬ್ರಿಡೈಸೇಷನ್ ಬಗ್ಗೆ ಚೂರು ನೋಡ್ಕೊಳ್ಳಿ. ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ ನೋಡಿ, ಒಂದು ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಇದೆ, ಇದರಲ್ಲಿ ಇಂಟಾನ್ ಇದೆ, ಹೊರಗಡೆ ಇರುವಂತದ್ದು ಏನಿರುತ್ತೆ? exine. Okay, this exine is made up of what? Sporopollenin. And intine is made up of what? Cellulose and pectin. Okay, so this is intine. Okay, so intine ಅಲ್ಲಿ ಒಂದು ಲಾರ್ಜ್ ಸೆಲ್ ಇರುತ್ತೆ, ವೆಜಿಟೇಟಿವ್ ಸೆಲ್. ಈ ಸೆಲ್ಲಿನ ಸೈಟೋಪ್ಲಾಸಮ್ ಅಲ್ಲಿನೇ ಒಂದು ಸೆಲ್ ಇನ್ನೊಂದು ಫ್ಲೋಟ್ ಆಗ್ತಾ ಇದೆ. ಈ ಸೆಲ್ಗೆ ನಾವೇನಂತ ಕರಿತೀವಿ? ಜನರೇಟಿವ್ ಸೆಲ್. ಓಕೆ, now this cell is known as what? Generative cell. ನೆಕ್ಸ್ಟ್, ಈ ಜನರೇಟಿವ್ ಸೆಲ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಏನಿರುತ್ತೆ ಅಂದ್ರೆ ಸ್ಪಿಂಡಲ್ ಶೇಪ್ ಇರುತ್ತೆ. ವೆಜಿಟೇಟಿವ್ ಸೆಲ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಹೆಂಗಿರುತ್ತೆ ಅಂದ್ರೆ ಇರ್ರೆಗ್ಯುಲರ್ ಶೇಪ್ ಇರುತ್ತೆ. ಇದು ನಿಮಗೆ ಕ್ವಶನ್ ಕೇಳ್ತಾರೆ. ದಿಸ್ ಈಸ್ ಇರ್ರೆಗ್ಯುಲರ್ ಶೇಪ್ ಅಂಡ್ ದಿಸ್ ಈಸ್ ಸ್ಪಿಂಡಲ್ ಶೇಪ್ ನ್ಯೂಕ್ಲಿಯಸ್. ಪೇಪರ್ 1 ನಲ್ಲಿ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ, ಮಾಡೆಲ್ ಪೇಪರ್ 1 ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಗೊತ್ತಾಯ್ತು? ಸೊ ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಇನ್ನೂ ಬೇರೆ ಏನ್ ಕೇಳ್ತಾರೆ ಅಂತ ಅಂದ್ರೆ ಯಾವ ಸೆಲ್ ಯಾವ ಕಂಡೀಷನ್ ಅಲ್ಲಿ ಇದು ಆಂಥರ್ ಇಂದ ಡಿಹೈಸೆನ್ಸ್ ಆಗುತ್ತೆ ಅಂದ್ರೆ ದಟ್ ಈಸ್ ಮೆಜಾರಿಟಿ ಇಟ್ ಈಸ್ ರಿಲೀಸ್ಡ್ ಇನ್ 2 celled ಸ್ಟೇಜ್. 2 celled ಅಂದ್ರೆ ಇದೇ ತರ ವೆಜಿಟೇಟಿವ್ ಮತ್ತೆ ಜನರೇಟಿವ್ ಇರುವಂತದ್ದು. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಜನರೇಟಿವ್ ಸೆಲ್ ಅಂಡರ್ಗೋ ಮೈಟೋಸಿಸ್ ಟು ಪ್ರೊಡ್ಯೂಸ್ 2 ಮೇಲ್ ಗ್ಯಾಮೆಟ್ಸ್. ಓಕೆ, ಸೊ ಇದು ಈ ರೀತಿ ಪ್ರೊಸೆಸ್ ಆಗುವಂತದ್ದು. ಗೊತ್ತಾಯ್ತು? ಸೊ ದಿಸ್ ಇಸ್ ದ ಥಿಂಗ್ ಅಬೌಟ್ ಪೋಲನ್ ಗ್ರೇನ್. ಇಲ್ಲಿ ಪೋರ್ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ಅಲ್ಲಿಂದಾನೆ ನೆಕ್ಸ್ಟ್ ಏನಾಗುತ್ತೆ? ಪೋಲನ್ ಟ್ಯೂಬ್. ವೆಜಿಟೇಟಿವ್ ಸೆಲ್ ಇಂದಾನೆ ನೆಕ್ಸ್ಟ್ ಏನಾಗುತ್ತೆ? ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ ಜರ್ಮಿನೇಷನ್ ಆಫ್ ಪೋಲನ್ ಗ್ರೇನ್. ಓಕೆ, ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಎಷ್ಟಾದ್ರೂ ಪೇಪರ್ ತೆಗೆದು ನೋಡ್ರಿ, ಬಹಳ ಸರಿ ರಿಪೀಟ್ ಆಗಿರುವಂತಹ ಕ್ವೆಶನ್ ಯಾವುದು ಅಂತ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಥರ್ಡ್ ಯಾವುದು ಅಂತ ಅಂದ್ರೆ ಇದು ಮ್ಯಾಮರಿ ಗ್ಲ್ಯಾಂಡ್. ಫೋರ್ತ್ ಯಾವುದು ಅಂತಂದ್ರೆ ಸ್ಪರ್ಮ್. ಸೊ ಮೆಜಾರಿಟಿ ಕೇಸಸ್ ದೀಸ್ ಕ್ವೆಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಅದೇ ಏನ್ ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಡಯಾಗ್ರಾಮ್ಸ್ ಅಂತೂ ಕಂಪಲ್ಸರಿಯಾಗಿ ಕರೆಕ್ಟ್ ಆಗಿ ಕಲ್ತ್ಕೊಂಡು ಹೋಗ್ಲೇಬೇಕು. ಇನ್ನು ಇದು 5 ಮಾರ್ಕ್ಸಿನ ಕ್ವೆಶನ್ ಆಗಿರೋದ್ರಿಂದ 10 ಲೇಬಲಿಂಗ್ ನಿಮಗೆ ಕಂಪಲ್ಸರಿ ಬರಲೇಬೇಕು. ಅಂದ್ರೆ ನೀವು ಅದಕ್ಕಿಂತ ಜಾಸ್ತಿನೇ ಕಲ್ತ್ಕೊಂಡು ಹೋಗಿರ್ಬೇಕು. ಬಟ್ ನೆನಪಾಗೋದು ಅಲ್ಲಿ 10 ಕಂಪಲ್ಸರಿಯಾಗಿ ಬರ್ಬೇಕು. ಗೊತ್ತಾಯ್ತು? ಸೊ ಲೇಬಲಿಂಗ್ ಡಯಾಗ್ರಾಮ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಿಮಗೆ ಕಷ್ಟ ಅನಿಸ್ತಾ ಇದ್ರೆ ಬೇಕಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಒಂದು ವಿಡಿಯೋ ಮಾಡ್ತೀನಿ ಯಾವ ರೀತಿ ಈ ಡಯಾಗ್ರಾಮ್ಸ್ ನ ಈಸಿಯಾಗಿ ನೀವು ಬರ್ದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಓಕೆನಾ? ದಟ್ ಈಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮ್ಯಾಮರಿ ಗ್ಲ್ಯಾಂಡಿನ ಡಯಾಗ್ರಾಮ್ ಯೂಶಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಈಸಿಯಾಗಿ ಬರೀತೀರಾ, ಮ್ಯಾಮರಿ ಗ್ಲ್ಯಾಂಡ್ ಡಯಾಗ್ರಾಮ್ ಕೂಡ ಬರೀತೀರಾ. ಸ್ವಲ್ಪ ನಿಮಗೆ ಕಷ್ಟ ಅನ್ಸೋದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್. ಬಿಟ್ರೆ ಹ್ಯೂಮನ್ ಸ್ಪರ್ಮಿನ ಸ್ಟ್ರಕ್ಚರ್ ಅಂತೂ ಈಸಿಯಾಗಿ ನೀವು ಬರಿತೀರಾ. ಓಕೆನಾ? ಸೊ ದಿಸ್ ಮೆನಿ ಟೈಮ್ 5 ಮಾರ್ಕ್ಸ್ ಕ್ವೆಶನ್ ಅಂತಂದ್ರೆ ಕಂಪಲ್ಸರಿ ಆಗಿ ಈ ಕ್ವೆಶನ್ಸ್ ಅಂತೂ ಇದ್ದೇ ಇದೆ. ಓಕೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬಿಟ್ರೆ ಸ್ಪರ್ಮ್ಯಾಟೋಜೆನೆಸಿಸ್ ಮತ್ತೆ oogenesis ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಬರೀರಿ ಅಥವಾ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ವಿತ್ ಎಕ್ಸ್ಪ್ಲನೇಷನ್ ಅಂತ ಹೇಳಿ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ನೀವು ಅವಾಗ ಬೇರೆ ಹೆಂಗೆಂಗನೋ ಬರ್ದು ಬಿಡ್ತೀರಾ. ಸೊ ಈಸಿಯಾಗಿ ನೆನ್ಪಿಟ್ಕೊಳ್ಳಿ, ಟೆಸ್ಟಿಸ್ ಅಲ್ಲಿ ಜರ್ಮ್ ಸೆಲ್ಸ್ ಇರುತ್ತೆ, ಸ್ಪರ್ಮ್ಯಾಟೋಗೋನಿಯಂ ಅಂತ ಕರಿತೀವಿ. ಈ ಜರ್ಮ್ ಸೆಲ್ಸ್ ನ ಪ್ಲಾಯ್ಡಿ ಏನಾಗುತ್ತೆ? ಡಿಪ್ಲಾಯ್ಡ್. ಇದು ಏನಾಗುತ್ತೆ ಅಂದ್ರೆ ಮೈಟೋಸಿಸ್ ಗೆ ಹೋಗುತ್ತೆ. ಓಕೆ, ಸೊ ಮೈಟೋಸಿಸ್ ಆಗ್ತಾ ಇದೆ, ಎಷ್ಟು ರಿಪೀಟೆಡ್ ಆಗಿ ಮೈಟೋಸಿಸ್ ಸೆಲ್ ಮೈಟೋಸಿಸ್ ಆಗಿ ಡಿವಿಷನ್ ಆಗ್ತಾನೆ ಇರುತ್ತೆ. ಹಾಗಾಗಿ ಒಂದು ಸ್ಪರ್ಮ್ಯಾಟೋಗೋನಿಯಂ ಇಂದ ಬಹಳ ಸ್ಪರ್ಮ್ಯಾಟೋಗೋನಿಯಂ ಪ್ರೊಡ್ಯೂಸ್ ಆಗುತ್ತೆ, ಮೆನಿ ಸ್ಪರ್ಮ್ಯಾಟೋಗೋನಿಯಂ. ಓಕೆ, ಈಗ ಒಂದು ಸ್ಪರ್ಮ್ಯಾಟೋಗೋನಿಯಂ ಇದನ್ನು ಕೂಡ ಪ್ರೊಡ್ಯೂಸ್ ಆಗ್ತಾ ಇದೆ, ಇದನ್ನು ಕೂಡ ನೆಕ್ಸ್ಟ್ ಡಿವಿಷನ್ ಗೆ ಹೋಗುತ್ತೆ. ಬಟ್ ನಾವು ಫೋಕಸ್ ಮಾಡ್ತಿರೋದು ಒಂದು ತಿಳ್ಕೊಂಡ್ರೆ ಇನ್ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ ಅಂತ. ಓಕೆ, ಸೊ ದಿಸ್ we are focusing on one spermatogonium. This one spermatogonium which is in diploid condition undergoes
again another mitosis division to produce primary spermatocyte. Okay, so ಇಲ್ಲಿ primary spermatocyte ನ ಏನಾಗುತ್ತೆ division ಆಗುತ್ತೆ. Next ಇದೇನಾಗುತ್ತೆ, it will undergo another, that is meiosis division to produce secondary spermatocyte. Okay, so ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಸ್ಪರ್ಮೆಟೋಗೋನಿಯಂ ಇದ್ದಿದ್ದು ಮಿಯೋಸಿಸ್ ಡಿವಿಷನ್ ಗೆ ಆಗುತ್ತೆ, ಹಾಗಾಗಿ ಪ್ರೈಮರಿ ಸ್ಪರ್ಮೆಟೋಸೈಟ್ ಆಯ್ತು. ಇಲ್ಲಿ ಏನಾಗುತ್ತೆ, ಇದರ ಪ್ಲಾಯ್ಡ್ ಏನಾಗುತ್ತೆ, ಹ್ಯಾಪ್ಲಾಯ್ಡ್ ಆಗುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ, ಎರಡು ಹ್ಯಾಪ್ಲಾಯ್ಡ್ ಮಿಯೋಸಿಸ್ 1 ಆದಾಗ ಎರಡು ಹ್ಯಾಪ್ಲಾಯ್ಡ್ ಸೆಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ, ದಿಸ್ ವಿಲ್ ಅಂಡರ್ಗೋ ಮಿಯೋಸಿಸ್ 2. ಓಕೆ, ದಟ್ ಈಸ್ ಮಿಯೋಸಿಸ್ 2. then it will produce 4 haploid spermatid. Okay, so 4 haploid spermatid. ಈಗ ಈ spermatid ಗೆ ಏನಿಲ್ಲ ಅಂತಂದ್ರೆ ಟೇಲ್ ಇಲ್ಲ, so that's why it is non-motile. So this non-motile spermatid will undergo differentiation to produce spermatozoa, that is nothing but what, sperms. Okay, so ಈಗ sperms produce ಆಯ್ತು. So this process is known as what, spermiogenesis. ಹೆಂಗ್ ನೆನ್ಪಿಟ್ಕೊಂತೀರಾ ಇದು ಟರ್ಮ್ಸ್ ನ? ಫಸ್ಟ್ ಸ್ಪರ್ಮಾಟೋಜೆನೆಸಿಸ್ ಅಂದ್ವಿ, ಈಗ ಸ್ಪರ್ಮಿಯೋಜೆನೆಸಿಸ್ ಅಂತ ಇದ್ವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಪರ್ಮಿಯೇಷನ್ ಅಂತ ಇದೆ. ಈ ಎಲ್ಲದನ್ನು ಹೆಂಗ್ ನೆನ್ಪಿಟ್ಕೋಬೇಕು ಅಂದ್ರೆ ನಾನು ಹೇಳ್ತೀನಿ. ಸೊ ಈಗ ಕೇಳಿಸ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ನಾನ್ ಮೊಟೈಲ್ ಇದ್ದು ಮೊಟೈಲ್ ಆಯ್ತು. ಈಗ ಇದಿಷ್ಟು ಎಲ್ಲಾಗ್ತಾ ಇದೆ ಅಂದ್ರೆ ಟೆಸ್ಟಸಿನ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಲ್ಲಿ ಆಗ್ತಾ ಇದೆ. ಸೊ ಅಲ್ಲೇನೆ ಇದರ ನೆಕ್ಸ್ಟ್ ಸೆಲ್ಸ್ ಇರೋದು ಯಾವ್ದಿರುತ್ತೆ ಅಂದ್ರೆ ಸೆರ್ಟೋಲಿ ಸೆಲ್ಸ್ ಇರುತ್ತೆ. ಅಲ್ಲಿಗೆ ಈ ಸ್ಪರ್ಮ್ ಹೆಡ್ ಹೋಗಿ ಈ ತರ ಏನಾಗುತ್ತೆ, ಎಂಬೆಡೆಡ್ ಆಗುತ್ತೆ. ಎಂಬೆಡೆಡ್ ಅಂದ್ರೆ ಅದ್ರೊಳಗಡೆ ಫಿಕ್ಸ್ ಆಗುತ್ತೆ. ಓಕೆ, ಸೊ ಅದಾದ್ಮೇಲೆ ಏನಾಗುತ್ತೆ, ಇಲ್ಲಿಂದ ರಿಲೀಸ್ ಆಗುತ್ತೆ ಸ್ಪರ್ಮ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ಸ್ಪರ್ಮಿಯೇಷನ್ ಅಂತ ಕರಿತೀವಿ. ಗೊತ್ತಾಯ್ತು? ಫಸ್ಟ್ ಸ್ಪರ್ಮೆಟೋಜೆನೆಸಿಸ್ ಅಂತ ಅಂದ್ರೆ ಏನು? ಜೆನೆಸಿಸ್ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸಿಂಥಸಿಸ್, ಫಾರ್ಮೇಶನ್ ಆಗ್ತಾ ಇದೆ. ಒಂದು ಸ್ಪರ್ಮ್ ಸೆಲ್ಸ್ ಫಾರ್ಮೇಶನ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಸ್ಪರ್ಮ್ಯಾಟೋಜೆನೆಸಿಸ್. ಈ ಹೋಲ್ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಕರಿದ್ವಿ. ಆಮೇಲೆ ಇಲ್ಲಿ ನಾನ್ ಮೊಟೈಲ್ ಸ್ಪರ್ಮ್ಯಾಟಿಡ್ ಇರೋದು ಮೊಟೈಲ್ ಸ್ಪರ್ಮೆಟೋಜೋವಾ ಆಗ್ತಕ್ಕಂಥ ಸ್ಟ್ರಕ್ಚರಿಗೆ ನಾವೇನಂತ ಕರಿತೀವಿ, ಸ್ಪರ್ಮಿಯೋಜೆನೆಸಿಸ್. ಜೆನೆಸಿಸ್ ಅಂತ ಅಂದ್ರೆ ಅಗೇನ್ ಸಿಂಥಸಿಸ್. ಏನ್ ಸಿಂಥಸಿಸ್ ಆಗುತ್ತೆ, ಸ್ಪರ್ಮೆಟೋಜೋವಾ ಸ್ಪರ್ಮ್ ಸೆಲ್ಸ್ ನ ಸಿಂಥಸಿಸ್ ಆಗ್ತಾ ಇದೆ. ಯಾವ ರೀತಿ, ನಾನ್ ಮೊಟೈಲ್ ಇದ್ದಿದ್ದು ಮೊಟೈಲ್ ಆಗ್ತಾ ಇದೆ, ಸೊ ಹಂಗಾಗಿ ಜನರೇಷನ್ ಫಾರ್ಮೇಶನ್ ಆಗ್ತಾ ಇದೆ. ಹಂಗಾಗಿ ಇದನ್ನು ಕೂಡ ಲಾಸ್ಟಿಗೆ ಏನಂತ ಬಂತು, ಜೆನೆಸಿಸ್, ಸ್ಪರ್ಮಿಯೋಜೆನೆಸಿಸ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಇರುವಂತಹ ಸ್ಪರ್ಮ್ ಸೆಲ್ಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇಂದ ರಿಲೀಸ್ ಆಗುತ್ತೆ, ಫ್ರೀ ಆಗುತ್ತೆ. ಇಲ್ಲಿ ತನಕನೂ ಎಲ್ಲಿತ್ತು, ಇದ್ರೊಳಗಡೆನೆ ಇತ್ತು. ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಫ್ರೀ ಆಗಿ ಬೇರೆ ಲೊಕೇಟ್ಗೆ ಮೂವ್ ಆಗುತ್ತೆ. ಓಕೆ, ಸೊ ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಸ್ಪರ್ಮಿಯೇಷನ್. ಸ್ಪರ್ಮಿಯೇಟ್, ಅಲ್ಲಿಂದ ಬೇರೆ ಕಡೆ ಹೋಗ್ತಾ ಇದೆ, ಸ್ಪರ್ಮಿಯೇಷನ್. ಗೊತ್ತಾಯ್ತು? ಸೊ ಈ ಡೆಫಿನೇಷನ್ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಯಾಕಂದ್ರೆ ಇದು ನಿಮಗೆ MCQ ಅಲ್ಲಿ ಕೇಳ್ತಾರೆ. ಕೇಳಿದಾರು ಕೂಡ ಮಾಡೆಲ್ ಪೇಪರ್ ಅಲ್ಲಿ MCQ ಅಲ್ಲಿ ಈ ನಿಮಗೆ ಡೆಫಿನೇಷನ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ದಟ್ಸ್ ವೈ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, oogenesis structure. Okay, so this is oogonium which is diploid, which is present in the embryonic development of the baby. ಬೇಬಿನ ಡೆವಲಪ್ ಆಗ್ತದೆ ಎಂಬ್ರಿಯೋ ಸ್ಟೇಜ್ ಅಲ್ಲಿ ಇರಬೇಕಾದ್ರೆ ಓವರಿ ಒಳಗಡೆ ooganium ಸೆಲ್ಸ್ ಇರುತ್ತೆ. ದಿಸ್ ಇಸ್ germ cell, ಡಿಪ್ಲಾಯ್ಡ್ ಇರುತ್ತೆ. ಇದನ್ನು ಕೂಡ ಮೈಟೋಸಿಸ್ ಗೆ ಹೋಗ್ಬಿಟ್ಟು ಡಿಪ್ಲಾಯ್ಡ್ ಸೆಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ನೌ ದಿಸ್ ಒನ್ ಆಫ್ ದ ಡಿಪ್ಲಾಯ್ಡ್ ಸೆಲ್ ooganium ಅಂಡರ್ಗೋಸ್ ಮಿಯಾಸಿಸ್. ಮಿಯಾಸಿಸ್ಗೆ ಹೋಗುತ್ತೆ. ಅವಾಗ ಏನ್ ಪ್ರೊಡ್ಯೂಸ್ ಆಗುತ್ತೆ, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್. ಹಂಗಂದ್ರೆ ಪ್ರೈಮರಿ ಸ್ಪರ್ಮ್ಯಾಟೋಸೈಟಿನ ಪ್ಲಾಯ್ಡ್ ಏನಾಯ್ತು, ಹ್ಯಾಪ್ಲಾಯ್ಡ್. ಓಕೆ, ಸೊ ಈಗ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ತನಕನೂ ಏನಾಗಿದೆ, ದಿಸ್ ಈಸ್ ಡ್ಯೂರಿಂಗ್ ಬರ್ತ್ ಆಫ್ ದ ಚೈಲ್ಡ್. ಇನ್ನು ಮಗು ಹುಟ್ಟಬೇಕಾದ್ರೇನೆ ಇದೆಲ್ಲ ಪ್ರೊಸೆಸ್ ಆಗ್ಬಿಡುತ್ತೆ. ಇಲ್ಲಿ ಬಂದು ಡಿಪ್ಲೋಟಿನ್ ಸ್ಟೇಜ್ ಅಲ್ಲಿ ಏನಾಗ್ಬಿಡುತ್ತೆ, ಸ್ಟಾಪ್ ಆಗುತ್ತೆ. ಮಿಯೋಸಿಸ್ ಅಲ್ಲಿ ಎರಡಿರುತ್ತೆ ಮಕ್ಕಳೇ. ಓಕೆ, ದಟ್ ಇಸ್ ಮಿಯೋಸಿಸ್ 1 ಅಂಡ್ ಮಿಯೋಸಿಸ್ 2. ಈ ಮಿಯೋಸಿಸ್ 1 ಅಲ್ಲಿ ಮತ್ತೆ ಪ್ರೊಫೇಸ್ 1 ಅಂತ ಇರುತ್ತೆ. ಅದರಲ್ಲಿ 5 ಸ್ಟೇಜಸ್ ಇರುತ್ತೆ, ನಿಮಗೆ ಗೊತ್ತಿರೋ ಹಾಗೇನೆ. ಓಕೆ, ಸೊ 5 ಸ್ಟೇಜಸ್ ಅಲ್ಲಿ 4th ಸ್ಟೇಜ್ ಏನಿರುತ್ತೆ ಡಿಪ್ಲೋಟಿನ್, ಅದರಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಓಕೆ, ಮುಂದೆ ಏನು ಪ್ರೊಸೆಸ್ ಆಗೋದೇ ಇಲ್ಲ. ನೆಕ್ಸ್ಟ್ ಏನಾಗುತ್ತೆ, ಅಪ್ ಟು ಪ್ಯೂಬರ್ಟಿ. ಪ್ಯೂಬರ್ಟಿ ಬರೋ ತನಕನೂ ಇದೇ ನಡೀತಾನೆ ಇರುತ್ತೆ. ಇಲ್ಲಿ ತನಕನೇ ಅಷ್ಟೇ ಅರೆಸ್ಟ್ ಆಗಿರುತ್ತೆ ಸೆಲ್. ಓಕೆ, ಸೊ ಬಹಳ ಸೆಲ್ ಪ್ರೈಮರಿ ಓಸೈಟಿನ ಕಂಡೀಷನ್ ಅಲ್ಲಿ ಡೆವಲಪ್ ಆಗಿ ಕುತ್ಕೊಂಡಿರುತ್ತೆ ಓವರಿ ಒಳಗಡೆ. ಯಾವಾಗ ಪ್ಯೂಬರ್ಟಿ ಆಗುತ್ತೋ ಅವಾಗ ಏನಾಗುತ್ತೆ, ಈ ನೆಕ್ಸ್ಟ್ ಡಿಪ್ಲೋಟಿನ್ ಇಂದ ನೆಕ್ಸ್ಟ್ ಸ್ಟೇಜ್ ಏನಿರುತ್ತೆ, ಡಯಾಕೈನೆಸಿಸ್ ಆಗಿರ್ಬೋದು, ಅದಾದ್ಮೇಲೆ ಮಿಯೋಸಿಸ್ 2,
ಓಕೆ, ದಟ್ ಈಸ್ ಮಿಯೋಸಿಸ್ 2 ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ, ದಟ್ ಈಸ್ ಪ್ರೊಫೇಸ್, ಮೆಟಾಫೇಸ್, ಇಲ್ಲಿ ತನಕನು ಬಂದು ನಿಂತ್ಕೊಳ್ಳುತ್ತೆ. ಮೆಟಾಫೇಸ್ ತನಕ ಯಾವಾಗ ಸೆಕೆಂಡರಿ ಓಸೈಟ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ಹ್ಯಾಪ್ಲಾಯ್ಡ್. ಸೆಕೆಂಡರಿ ಓಸೈಟ್ ಏನಾಗಿದೆ, ಹ್ಯಾಪ್ಲಾಯ್ಡ್ ಇದೆ. ಇಲ್ಲಿ ಆಗುವಂಥದ್ದು ಯಾವ ಡಿವಿಷನ್ ಅಂದ್ರೆ ಮಿಯೋಸಿಸ್ 2. ಓಕೆ, ಮಿಯೋಸಿಸ್ 2 ದಟ್ ಇಟ್ ವಿಲ್ ಅರೆಸ್ಟ್ ಹಿಯರ್. ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಇಟ್ ವಿಲ್ ದಟ್ ಈಸ್ ಅಂಡರ್ಗೋ ಫರ್ದರ್ ಡಿವಿಷನ್ ಆಫ್ಟರ್ ದ ಫರ್ಟಿಲೈಸೇಷನ್ ವಿತ್ ಸ್ಪರ್ಮ್. ಸ್ಪರ್ಮ್ ಜೊತೆಗೆ ಯಾವಾಗ ಫರ್ಟಿಲೈಸೇಷನ್ ಆಗುತ್ತೆ ಅವಾಗ ಇದೇನಾಗುತ್ತೆ ಅಂದ್ರೆ ಇಟ್ ವಿಲ್ ಅಂಡರ್ಗೋ ನೆಕ್ಸ್ಟ್ ಡೆವಲಪ್ಮೆಂಟ್. ಮೆಟಾಫೇಸ್ ಇಂದ ನೆಕ್ಸ್ಟ್ ಡೆವಲಪ್ಮೆಂಟ್ ಆಗ್ಬಿಟ್ಟು ಏನು 2 ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇದನ್ನ ನಾವು ಪೋಲಾರ್ ಬಾಡಿ ಅಂತ ಕರಿತೀವಿ, ಯಾಕಂದ್ರೆ ಇದು ಮತ್ತೆ ಫರ್ದರ್ ಡೆವಲಪ್ಮೆಂಟ್ ಆಗಲ್ಲ. ಒಂದೇ ಒಂದು ಏನಾಗುತ್ತೆ ನೆಕ್ಸ್ಟ್ ಡೆವಲಪ್ ಆಗಿ ಓವಮ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಹೋಲ್ ಪ್ರಾಸೆಸ್, ದಟ್ ಈಸ್ oogenesis ಪ್ರಾಸೆಸ್ ಆಗುತ್ತೆ. ಇದನ್ನ ನೀವು ಎಕ್ಸ್ಪ್ಲನೇಷನ್ ಕೇಳಿದ್ರೆ ಹಂಗೇನೆ ಬರೀತೀರಾ. ಓಕೆ, ನೆಕ್ಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಇನ್ ಡಯಾಗ್ರಾಮ್ ಕೇಳಲ್ಲ, ಅಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಎಕ್ಸ್ಪ್ಲನೇಷನ್ ಬರೀರಿ, ಫೇಸಸ್ ಬರೀರಿ ಅಂತ ಕೇಳ್ತಾರೆ, ಅಥವಾ ಡಯಾಗ್ರಾಮ್ ಕೊಟ್ಬಿಟ್ಟು ಅಲ್ಲಿ ಇರುವಂತದ್ದು ಹಾರ್ಮೋನ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಓಕೆನಾ, ಸೊ ದಟ್ ಈಸ್ ಮಾಡೆಲ್ ಪೇಪರ್ ಅಲ್ಲಿ ಕೂಡ ಹಂಗೇನೆ ಕೇಳಿದ್ದಾರೆ. ನಾನು ಹೇಳ್ತೀನಿ ಯಾವ ರೀತಿ ಅಂತ. ಫಸ್ಟ್ ಇದನ್ನ ಕೇಳಿಸ್ಕೊಳ್ಳಿ ಏನೇನಾಗುತ್ತೆ ಅಂತ ನೋಡಿ. ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ಇದ್ರೆ ಅದನ್ನ ನೆನಪು ಮಾಡ್ಕೊಂಡು ಪ್ರತಿಯೊಂದು ನೀವು ಫೇಸಸ್ ಬರೀತಾ ಬರ್ತೀರಾ, ಅಥವಾ ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ ಅಂದ್ರೆ ಈಸಿಯಾಗಿ ಪಾಯಿಂಟ್ ವೈಸ್ ಈ ತರ ಹಾಕ್ಬಿಟ್ಟು ಫೇಸಸ್ ಬರೀತಾ ಬರ್ತೀರಾ. ಓಕೆ, ದಟ್ ಈಸ್ ಮೆನ್ಸ್ಟ್ರಲ್ ಫೇಸ್ ಅಂದ್ರೆ ಫಸ್ಟ್ ಏನಾಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ದಟ್ ಈಸ್ ಬ್ರೇಕ್ ಡೌನ್ ಆಫ್ ಎಂಡೋಮೆಟ್ರಿಯಲ್ ಲೈನಿಂಗ್. ಅವಾಗ ಏನಾಗುತ್ತೆ, ದಟ್ ಈಸ್ ರಿಲೀಸ್ ಆಫ್ ವಾಟ್, ಬ್ಲಡ್ ವೆಸಲ್ಸ್. ಬ್ಲಡ್ ವೆಸಲ್ಸ್ ಎಲ್ಲ ಏನಾಗುತ್ತೆ, ಬ್ರೇಕ್ ಡೌನ್ ಆಗ್ಬಿಟ್ಟು ಆ ಲೈನಿಂಗ್ ಇಂದ ಏನಾಗುತ್ತೆ, ದಟ್ ಈಸ್ ಬ್ಲಡ್ ವಿಲ್ ಕಮ್ ಔಟ್ ಥ್ರೂ ವೆಜೈನಾ. ಓಕೆ, ಸೊ ಈ ಪ್ರೊಸೆಸ್ ಯಾವಾಗ ಆಗುತ್ತೆ ಅಂತಂದ್ರೆ ದಟ್ ಈಸ್ ಕಾಸ್ಡ್ ಬೈ ಡಿಕ್ರೀಸ್ ಇನ್ ದ ಪ್ರೊಜೆಸ್ಟೆರಾನ್ ಲೆವೆಲ್. ಓಕೆ, ನೆಕ್ಸ್ಟ್ ಮೆನ್ಸ್ಟ್ರೇಷನ್ ಯಾವಾಗ ಆಗ್ತಾ ಇರುತ್ತೆ ಅಂತಂದ್ರೆ ವೆನ್ ಓವಮ್ ಈಸ್ ನಾಟ್ ಫರ್ಟಿಲೈಸ್ಡ್. ಓವಮ್ ಫರ್ಟಿಲೈಸೇಷನ್ ಆಗಿಲ್ಲ ಅಂದ್ರೆ ಮಾತ್ರ ಮೆನ್ಸ್ಟ್ರಲ್ ಸೈಕಲ್ ಬರುತ್ತೆ ಅಂತ ಅರ್ಥ. ಗೊತ್ತಾಯ್ತು. ಸೊ ಈಗ ಇದು ಫಸ್ಟ್ 3 to 5 days ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಫಾಲಿಕಲ್ ಫೇಸ್ ಆಗುತ್ತೆ. ಫಾಲಿಕಲ್ ಫೇಸ್ ಅಂದ್ರೆ ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ ಅದೇ, ದಟ್ ಈಸ್ ಪ್ರೈಮರಿ ಓಸೈಟಿನ ಸೆಲ್ ಈ ರೀತಿ ಇರುತ್ತೆ. ಓಕೆ, ಇದರ ಸರೌಂಡಿಂಗ್ ಗ್ರಾನುಲರ್ ಸೆಲ್ಸ್ ಏನಾಗುತ್ತೆ, ಸರೌಂಡಿಂಗ್ ಡೆವಲಪ್ ಆಗುತ್ತೆ. ಓಕೆ, ಸೊ ಇಟ್ ಇಸ್ ಗ್ರಾನುಲೋಸಾ. ನೌ ದಿಸ್ ಇಸ್ ನೋನ್ ಆಸ್ ವಾಟ್, ಪ್ರೈಮರಿ ಫಾಲಿಕಲ್. ಪ್ರೈಮರಿ oocyte ನ ನಾವೇನಂತ ಕರಿತಾ ಇದೀವಿ, ಪ್ರೈಮರಿ ಫಾಲಿಕಲ್ ಅಂತ ಕರಿತಾ ಇದೀವಿ. ಪ್ರೈಮರಿ oocyte ಸೆಲ್ ಒಳಗಡೆ ಇದೆ, ಬಟ್ ಹೊರಗಡೆ ಗ್ರಾನುಲೋಸಾ ಸೆಲ್ ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಪ್ರೈಮರಿ ಫಾಲಿಕಲ್ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ಏನಾಗುತ್ತೆ ಅಂತ ಅಂದ್ರೆ ಜಾಸ್ತಿ ಲೇಯರ್ಸ್ ಅರೇಂಜ್ ಆಗ್ತಾ ಬರುತ್ತೆ. ಓಕೆ, ಸೊ ಇಟ್ ಇಸ್ ನೋನ್ ಆಸ್ ವಾಟ್, ಸೆಕೆಂಡರಿ ಫಾಲಿಕಲ್. ಇಲ್ಲಿ ಏನಾಗುತ್ತೆ ಅಂದ್ರೆ ಥೀಕಾ ಎಕ್ಸ್ಟರ್ನಾ, ಥೀಕಾ ಇಂಟರ್ನಾ ಅಂತ 2 ಲೇಯರ್ಸ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಅದೇ ನೆಕ್ಸ್ಟ್ ಏನಾಗುತ್ತೆ, ಟರ್ಷರಿಗೆ ಬರುತ್ತೆ. ಸೊ ಟರ್ಷರಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ಮಧ್ಯದಲ್ಲಿ ಒಂದು ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಕಾಣಿಸಿರುತ್ತೆ, ಇದಕ್ಕೆ ನಾವು ಎಂಟ್ರಮ್ ಅಂತ ಕರಿತೀವಿ. ಆಮೇಲೆ ಇದನ್ನ ನಾವು ಗ್ರಾಫಿಯನ್ ಫಾಲಿಕಲ್ ಅಂತಾನು ಕೂಡ ಕರಿತೀವಿ. ಗೊತ್ತಾಯ್ತು. ಸೊ ದಿಸ್ ಇಸ್ ಒನ್ ಟರ್ಷರಿ. ಸೊ ಈ ರೀತಿ ಚೇಂಜಸ್ ಯಾಕೆ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ LH ಮತ್ತೆ FSH ನ ಸೆಕ್ರೇಷನ್ ಜಾಸ್ತಿ ಆದಾಗ ದಟ್ ವಿಲ್ ಲೀಡ್ ಇನ್ ಟು ದಟ್ ಈಸ್ ಸೆಕ್ರೇಷನ್ ಆಫ್ ಯಾವುದು ಅಂದ್ರೆ ಈಸ್ಟ್ರೋಜನ್ ಸೆಕ್ರೇಷನ್ ಆಗುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ, ಯಾವಾಗ ಫಾಲಿಕಲ್ ಈ ತರ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಒಂದು ಸ್ಟೇಜ್, ಒಂದು ಇದು ಲೆವೆಲ್ಗೆ ಏನಾಗುತ್ತೆ ಅಂತಂದ್ರೆ LH ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಅವಾಗ ಇದನ್ನ ನಾವೆಂತ ಕರಿತೀವಿ, LH ಸರ್ಜ್ ಅಂತ. ಅವಾಗ ಇದು ರಪ್ಚರ್ ಆಗ್ಬಿಟ್ಟು ಗ್ರಾಫಿಯನ್ ಫಾಲಿಕಲ್ ಇಂದ ರಪ್ಚರ್ ಆಗ್ಬಿಟ್ಟು ಇದೇನ್ ರಿಲೀಸ್ ಆಗುತ್ತೆ, ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಪ್ರೈಮರಿ ಫಾಲಿಕಲ್ ಇಂದ ಸೆಕೆಂಡರಿ ಫಾಲಿಕಲ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ದಿಸ್ ಸೆಕೆಂಡರಿ ಫಾಲಿಕಲ್ ವಿಲ್ ಕಮ್ ಔಟ್ ಆಫ್ ದಿಸ್ ಗ್ರಾಫಿಯನ್ ಫಾಲಿಕಲ್. ಓಕೆ, ಸೊ ಇದನ್ನ ನಾವು ಏನಂತ ಕರಿತೀವಿ, LH ಸರ್ಜ್. ಯಾವಾಗ ಅಂದ್ರೆ 14th ಡೇ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಓವ್ಯುಲೇಟರಿ ಫೇಸ್. rapid secretion of LH leading to its maximum level. ಅದೇ that is leads to that is release of what, ovum. That is known as what, secondary oocyte ರಿಲೀಸ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಲ್ಯೂಟಿಯಲ್ ಫೇಸ್. ಇಲ್ಲಿ ಏನಾಗುತ್ತೆ, ರಿಲೀಸ್ ಆದ್ಮೇಲೆ ಇಲ್ಲಿ ಮಿಕ್ಕಿರುವಂತ ಸೆಲ್ಸ್ ಏನಿದೆ ಗ್ರಾಫಿಯನ್ ಫಾಲಿಕಲ್ ಅಲ್ಲಿ, ಅದು ನೆಕ್ಸ್ಟ್ ಏನಾಗುತ್ತೆ, ದಟ್ ಈಸ್ ಕನ್ವರ್ಟ್ಸ್ ಇನ್ ಟು ವಾಟ್, ಕಾರ್ಪಸ್ ಲ್ಯೂಟಿಯಂ. ಇಲ್ಲಿ ನೆಕ್ಸ್ಟ್ ಯಾವ ಲೆವೆಲ್ ಜಾಸ್ತಿ ಆಗುತ್ತೆ ಅಂದ್ರೆ ಪ್ರೊಜೆಸ್ಟರಾನ್ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆ, ಸೊ LH ನೋಡಿ ಬರ್ತಾ ಬರ್ತಾ ಕಡಿಮೆ ಆಯ್ತು. ಓಕೆ, ಸೊ ಇಲ್ಲಿ ನೋಡಿ ಯಾವ ಹಾರ್ಮೋನ್ ಜಾಸ್ತಿ ಬರ್ತಾ ಇದೆ, ಪ್ರೊಜೆಸ್ಟರಾನ್ ಲೆವೆಲ್ ಜಾಸ್ತಿ ಆಯ್ತು.
ಓಕೆ. ಸೊ ಪ್ರೊಜೆಸ್ಟ್ರಾನ್ ಲೆವೆಲ್ ಜಾಸ್ತಿ ಆದಾಗ ಕಾರ್ಪಸ್ ಲ್ಯೂಟಿಯಮಿನ ಸೆಕ್ರೇಷನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಫರ್ಟಿಲೈಸೇಷನ್ ಆಗಿರಲ್ಲ, ಯಾವುದು ಓವ್ಯೂಲ್ ಫರ್ಟಿಲೈಸೇಷನ್ ಆಗಿಲ್ಲ ಓವ್ಯೂಲ್ ಅಂತಂದು ಹೇಳಿ ನೆಕ್ಸ್ಟ್ ಏನಾಗ್ಬಿಡುತ್ತೆ, ಇದು ಬರ್ತಾ ಬರ್ತಾ ಡಿಜನರೇಟ್ ಆಗುತ್ತೆ, ಪ್ರೊಜೆಸ್ಟ್ರಾನ್ ಲೆವೆಲ್ನು ಕೂಡ ಕಡಿಮೆ ಆಗುತ್ತೆ, ಮತ್ತೆ ವಾಪಸ್ ಏನಾಗುತ್ತೆ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಗುತ್ತೆ, ಅಗೇನ್ ಮೆನ್ಸ್ಟ್ರಲ್ ಸೈಕಲ್ ರಿಪೀಟ್ಸ್. ಓಕೆ. ಸೊ ಇದನ್ನು ನೀವು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಬರೀತೀರಾ. ಸೊ ದಿಸ್ ಇಸ್ ಅಬೌಟ್ ಇಂಪಾರ್ಟೆಂಟ್ ಕ್ವಶನ್ ಆಫ್ ದಿಸ್ ಲೆಸನ್. ಇದ್ರ ಬದಲಿ ಮತ್ತೆ ಇನ್ನೇನು ಕೇಳ್ತಾರೆ ಅಂದ್ರೆ ಪ್ಲೆಸೆಂಟಾ ಬಗ್ಗೆ ಕೇಳ್ತಾರೆ. ಪ್ಲೆಸೆಂಟಾ ಫಂಕ್ಷನ್ಸ್ ಕೇಳ್ತಾರೆ, ಅದರ ಹಾರ್ಮೋನ್ಸ್ ಕೇಳ್ತಾರೆ, ಅದನ್ನು ಕೂಡ ಕೆಲವೊಂದ್ಸರಿ 5 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆನಾ. ಸೊ ಇದಿಷ್ಟು ನೋಡ್ಕೊಂಡಿದ್ರ ಅಂದ್ರೆ ನೀವು 5 ಮಾರ್ಕ್ಸ್ಗೆ ಪ್ರಿಪೇರ್ ಆಗಿದ್ರೆ ಈ 2 ಲೆಸನ್ ಅಲ್ಲಿ ಅಂತ. ಇನ್ನು ನೆಕ್ಸ್ಟ್ 2 ಲೆಸನ್ಸ್ ಮತ್ತೆ 2 ಲೆಸನ್ಸ್ ಡೈಲಿ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ share this with your friends and like this as well. Okay, so meet you in the next video. Bye bye.